I want to greet all of you once again in the precious name of our Lord and Savior, Jesus Christ. ಇನ್ನೊಂದಾವರ್ತಿ ನಿಮ್ಮೆಲ್ಲರೂ ಕೂಡ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುವಂತವನಾಗಿದ್ದೇನೆ. We had a most wonderful time of worship in the presence of the Lord. ದೇವರ ಸನ್ನಿಧಾನದಲ್ಲಿ ಅದ್ಭುತವಾಗಿರುವಂತಹ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. Thank you to all the singers, the choir, the special songs, and the musicians. All of you, you did a good job. May God be praised and exalted. ಕೊಯರ್ನವರು, ಹೆಣ್ಣು ಮಕ್ಕಳು ಮತ್ತು ಇಲ್ಲಿರುವಂಥ ಮ್ಯೂಸಿಕ್ ಟೀಮ್ನವರು, ಗಂಡು ಮಕ್ಕಳು ಅದ್ಭುತವಾಗಿರುವಂಥ ರೀತಿಯಲ್ಲಿ ನೀವು ಆಡ್ತಾ ಇದ್ದೀರಿ. ಇದು ವಿಶೇಷವಾಗಿರುವಂಥ ವರ ದೇವರು ನಿಮಗೆ ಕೊಟ್ಟಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Now we will turn to God's precious word. ಈಗ ನಾವು ದೇವರ ಅಮೂಲ್ಯವಾಗಿರುವಂಥ ವಾಕ್ಯವನ್ನು ನೋಡೋಣ. The title of this message is Godly Living in an Ungodly World. ಈ ಒಂದು ಸಂದೇಶದ ಮುಖ್ಯಾಂಶವೇನೆಂತಂದರೆ, ದೇವರನ್ನು ದೂಷಿಸುವಂಥ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸುವಂಥದ್ದು ಹೇಗೆ? Okay, let me repeat that. Godly living in an ungodly world. ದೇವರಿಗೋಸ್ಕರವಾಗಿ ದೇವರಹಿತವಾಗಿರುವಂಥ ಈ ಲೋಕದಲ್ಲಿ ಜೀವಿಸುವಂಥದ್ದು ಹೇಗೆ? We live in a world of uncertainty, unrest, trial, turmoil, illness of various kinds around us. ಅನೇಕ ತರವಾಗಿರುವಂಥ ವಿರುದ್ಧವಾಗಿರುವಂಥ ರೀತಿಯಲ್ಲಿರುವಂಥ ಪ್ರಪಂಚದಲ್ಲಿ ನಾವಿದ್ದೇವೆ. In addition to that, the opposition to the gospel is growing at an alarming rate all over the world. ಅದೇ ಸಂದರ್ಭದಲ್ಲಿ ಸುವಾರ್ತೆಗೆ ವಿರುದ್ಧವಾಗಿರುವಂಥ ಅನೇಕ ಶಕ್ತಿಗಳು ಕೆಲಸ ಮಾಡ್ತಾ ಇವೆ. In addition to that, teaching and abound inside the church and outside the church as well. ದುರ್ಬೋಧನೆ ಮಾಡುವಂತವರು ಸಭೆಯಲ್ಲೂ ಬರ್ತಾ ಇದ್ದಾರೆ, ಹೊರಗಡೆಯೂ ಕೂಡ ಮಾಡ್ತಾ ಇದ್ದಾರೆ. Sometimes those who are within the church, they would bring outside and they would infiltrate the church and even the believers would be carried away by that. ಕೆಲವು ಸರ್ತಿ ಪರಿಚಯದ ಮೇಲೆ ದುರ್ಬೋಧನೆಗೊಳಪಟ್ಟಿರುವಂತವರನ್ನು ಕೂಡ ನಮ್ಮ ಸಭೆಗಳಲ್ಲಿ ಕೂಡ ಪರಿಚಯದ ಮೇಲೆ ಉಪಯೋಗಿಸಿಕೊಂಡು ಆ ರೀತಿಯಾಗಿ ನಮ್ಮ ಸಭೆಯ ಪವಿತ್ರತೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. These and other things were going on in the first century and it is going on even now. ಈ ರೀತಿಯಾಗಿರುವಂಥ ವಿರುದ್ಧವಾಗಿರುವಂಥ ಸಂಗತಿಗಳು ಮೊದಲನೇ ಶತಮಾನದಲ್ಲಿ ಕೂಡ ಇತ್ತು, ಈಗಲೂ ಕೂಡ ನಡೀತಾ ಇದೆ. The Jude, the brother of the Lord Jesus, he is writing a very small one chapter epistle we find just before the book of the Revelation. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನ ಶಾರೀರಿಕವಾಗಿರುವಂಥ ಸಹೋದರನು ಒಂದೇ ಒಂದು ಅಧ್ಯಾಯವನ್ನು ಬರಿತಾನೆ. And he is writing to address this very situation. ಈ ದುರ್ಬೋಧನೆ ಕುರಿತಾಗಿರುವಂಥ ಎಚ್ಚರಿಕೆ ಮಾತುಗಳನ್ನು ಒಳಗೊಂಡಂಥ ಸಂದೇಶವು ಈ ಒಂದು ಪತ್ರಿಕೆಯಲ್ಲಿದೆ. So let us turn to the epistle to Jude. ಆದ್ದರಿಂದ ಯೂದನ ಪತ್ರಿಕೆ ನಾವು ಬರೋಣ. And we will read from verses 20 to 25. 20ನೇ ವಚನದಿಂದ 25ನೇ ವಚನದವರೆಗೆ. We'll read only in Kannada at this time. Though you please follow in your Bibles. Later on, we will look at it phrase by phrase so that we will have an in-depth look into what we are considering. ಯೂದ ಪತ್ರಿಕೆಯಲ್ಲಿರುವಂಥ 20ನೇ ವಚನದಿಂದ 25ನೇ ವಚನದವರೆಗೆ ನಾವು ಓದುವಾಗ ದಯಮಾಡಿ ಆ ಒಂದು ಪದಗಳನ್ನು ನೀವು ಗ್ರಹಿಸಬೇಕೆಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. ಸಂದೇಹ ಪಡುವ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯ ಬಾಯಿಯಿಂದ ಎಳೆದಂತೆ ರಕ್ಷಿಸಿರಿ. ಕೆಲವರನ್ನು ಭಯಯುಕ್ತರಾಗಿ ಕರುಣಿಸಿರಿ. ವರಸು ನಡತೆಯಿಂದ ಮೈಲಿಗೆಯಾದ ಅವರ ಅಂಗಿಯನ್ನು ಅಸಹಿಸಿರಿ. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ಕರ್ತನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರ ಎಲ್ಲ ಕಾಲಕ್ಕಿಂತಲೂ ಕೂಡ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. Amen. Amen. Let's
commit our time to the Lord in prayer. ಪ್ರಾರ್ಥನೆಯಲ್ಲಿ ಈ ಒಂದು ವಾಕ್ಯ ಭಾಗವನ್ನು ನಾವು Our loving Heavenly Father, we thank you for this beautiful Lord's Day morning you have given to us. Thank you for enabling us to worship you in spirit and in truth. Now, as we are about to consider these verses, pray that you would speak to your people. We pray that you would open the eyes of their understanding, and in the days to come, these verses will be applied in their individual lives as they live in this ungodly world. Lord, strengthen your servant. Be thou with my dear brother who's translating. Thank you that you have chosen us to bring your word, and we do want to humble ourselves before you. We consider ourselves as nothing, Lord, as the dust of this earth. We pray that you would be pleased to use us in a special way. We do ask you very specially for divine empowerment, and also for my dear brother who's translating. Let us speak as one, and may your word go forth and accomplish the purposes whereunto it is sent. These things we ask and pray, giving thee thanks in the most blessed and worthy name of our Lord and Savior, the Lord Jesus Christ. Amen. Amen. So in the passage that we read together, we begin with but. Okay, I don't know if it's in Kannada language, maybe there. But you, that means what is written here is in contrast to what you see before that. 20ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತಹ ಈ ಮಾತುಗಳು 20ನೇ ವಚನದ ಹಿಂದುಗಡೆ ಬರೆದಿರುವಂತವುಗಳಿಗೆ ವಿರುದ್ಧವಾಗಿರುವಂತಹ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿವೆ. And what is the contrast? Beginning from verse 4 and all the way up until verse 16, and then there we see another but beloved. Okay, and then verse 18 and 19 also talks about the contrasting situation. ಅಂದರೆ ಮೊದಲನೇ ಈ ಅಧ್ಯಾಯದ 4ನೇ ವಚನದಿಂದ ಹಿಡಿದು 19ನೇ ವಚನದವರೆಗೆ ಈ ಲೋಕದಲ್ಲಿ ದೇವರಿಗೆ ಭಕ್ತಿಗೆ ಅನಾನುಕೂಲಕರವಾಗಿರುವಂಥ ವಿರುದ್ಧವಾಗಿರುವ ಸಂಗತಿಗಳನ್ನೆಲ್ಲ ಬರೆದ ಮೇಲೆ 20ನೇ ವಚನದಲ್ಲಿ ಪ್ರಿಯರೇ ಎನ್ನುವಂಥ ಮಾತಿನಿಂದ ಪ್ರಾರಂಭ. Yes, so 3 times the word beloved is used in this epistle. This is written to believers, and we read that in verse 3, beloved, and then we read that in verse 17, but beloved, and then verse 20, but you, that means plural, beloved, and thus we see the word beloved used 3 times. ಈ ಪತ್ರಿಕೆಯು ವಿಶ್ವಾಸಿಗಳಿಗೆ ಬರೆದದ್ದರಿಂದ ಅದು 3ನೇ ವಚನದಲ್ಲಿ ಮತ್ತು 17ನೇ ವಚನದಲ್ಲಿ ಪ್ರಿಯರೇ ಎನ್ನುವಂಥ 2 ಮಾತುಗಳು 20ನೇ ವಚನದಲ್ಲಿ ಬರುವಾಗ Yes, ಪ್ರಿಯರೇ ನೀವೆಲ್ಲಾದರೋ ಎಂಬುದಾಗಿ ಬಹುವಚನವನ್ನು ಉಪಯೋಗಿಸುವಂತ ನೋಡ್ತೇವೆ. The first thing to note is that it is not although it is Jude who is writing to the people there, it is God the Holy Spirit who is inspiring Jude how to address God's people. All God's people are beloved of God. ಇಲ್ಲಿ ಯೇಸು ಕ್ರಿಸ್ತನನ್ನ ನಂಬಿರುವಂತ ಎಲ್ಲರೂ ಕೂಡ ಅವರು ದೇವರಿಗೆ ಅತಿ ಪ್ರಿಯರಾಗಿರುವಂತ ಜನಾಂಗವಾಗಿದ್ದಾರೆ. And what we read here in this epistle is how to live a godly life in an ungodly world. ಅಂದ್ರೆ ದೇವರನ್ನ ದ್ವೇಷಿಸುವಂತ ಈ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಂತದ್ದು ಹೇಗೆ? Before we look at verse 20, I just want to say a few things from the previous verses. 20ನೇ ವಚನದಲ್ಲಿರುವಂತ ಮಾತುಗಳನ್ನು ಧ್ಯಾನ ಮಾಡೋದಕ್ಕಿಂತ ಮೊದಲು ಹಿಂದೆ ಇರುವಂತ ಕೆಲವು ಸಂಗತಿಗಳನ್ನ ಗಮನಿಸಿರಿ. Look at verse 3. 3ನೇ ವಚನ ನೋಡ್ರಿ. There we read that you should he is exhorting them, that is in fact encouraging them, that you should earnestly contend for the faith which was once delivered unto the saints. ಇಲ್ಲಿ 3ನೇ ವಚನ ನೋಡ್ತೇವೆ, ನಿಮಗೆ ಕೊಡಲ್ಪಟ್ಟಿರುವಂತಹ ಉದುವಾಗಿರುವಂತಹ ರಕ್ಷಣೆ ವಿಷಯದಲ್ಲಿ ನೀವು ಪೂರ್ಣ ಶಕ್ತಿಯುಳ್ಳಂತವರಾಗಿರ್ರಿ. Yes, so many of you or almost all of you are saved. ನೀವೆಲ್ಲರೂ ಕೂಡ ದೇವಜನರಾಗಿದ್ದೀರಿ. And in addition to that, it is not enough that you are just saved and baptized. It says here, in the course of our Christian life,
you need to earnestly contend for the faith that was once delivered unto the saints. ಇಲ್ಲಿ ನೀವು ಬರೀ ರಕ್ಷಣೆ ಹೊಂದಿ ದೀಕ್ಷಾ ಸ್ಥಾನ ತಕ್ಕೊಂಡ್ರೆ ಸಾಕಾಗೋದು. ವಿಶ್ವಾಸಿಗಳಾಗಿರುವಂಥವರು ನಿಮಗೆ ಕೊಟ್ಟಿರುವಂಥ ಆ ಒಂದು ನಂಬಿಕೆಯನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಹೋರಾಟ ಮಾಡಿರಿ. Yes, and the faith that is mentioned there is not saving faith, but it is the apostolic teaching, which is what we read in verse 17. 17ನೇ ವಚನದಲ್ಲಿ ನೋಡ್ತೇವೆ, ನಮಗೆ ಕೊಡಲ್ಪಟ್ಟಿರುವಂಥ ಈ ಹುದುವಾಗಿರುವಂಥ ರಕ್ಷಣೆಗೆ ಕೊಡಲ್ಪಟ್ಟ ನಂಬಿಕೆಯು ಅದು ನಮ್ಮನ್ನು ಬೆಳೆಸುವಂತ ಮಾಡುವಂತದ್ದಾಗಿದೆ. In verse 17, there again writing to the beloved, here the Jude is saying, remember ye the words which were spoken before of the apostles of our Lord Jesus Christ. 17ನೇ ವಚನ ನೋಡ್ತೇವೆ, ಪ್ರಿಯರೇ ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. This is the apostolic teaching which was once delivered to the saints as mentioned in verse 3. ಅದು ಅಪೊಸ್ತಲರಿಗೆ ಕೊಡಲ್ಪಟ್ಟಿರುವಂತಹ ಒಂದು ಬೋಧನೆ ಕುರಿತಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. It is also that was the same what is mentioned in verse 20. But beloved, building yourself up in the most holy faith. The word faith is referring to the apostolic teaching there. ಇಲ್ಲಿ 20ನೇ ವಚನ ನೋಡುವಾಗ, ಪ್ರಿಯರೇ ನೀವಾದರೂ ನಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನ ಆಧಾರ ಮಾಡಿಕೊಳ್ಳಿರಿ. So what the epistle is urging, and God the Holy Spirit is urging us, is that we just not need to be satisfied with salvation and baptism and then coming to church, but all of you need to be grounded and rooted in the biblical teaching, so that should anyone ask you a question about the Christian faith, all of you, men, women, it's not restricted to some evangelists. We need to be able to contend for the faith that was once delivered to us. ಅಂದರೆ ನಾವು ಕೇವಲ ರಕ್ಷಣೆ ಹೊಂದಿ ದೀಕ್ಷಾ ಸ್ಥಾನ ತಕ್ಕೊಂಡು ಸಭೆಗೆ ಬರುವುದು ಮಾತ್ರವಲ್ಲದೆ, ನಾವು ನಂಬಿರುವ ನಂಬಿಕೆ ಕುರಿತಾಗಿ ಯಾರಾದರೂ ಮಾತನಾಡಿದರೆ ಆ ನಂಬಿಕೆಯಲ್ಲಿರುವಂಥ ಒಂದು ಪವಿತ್ರತೆಯನ್ನು ಅದನ್ನು ನಾವು ಕಾಪಾಡಿಕೊಳ್ಳುವಂಥ ರೀತಿಯಲ್ಲಿ ಹೋರಾಟ ಮಾಡುವಂಥರಾಗಿರಬೇಕು. Yes, the faith that was once delivered is the entirety of the Christian doctrine that was given to us, which we need to know very, very clearly. ನಮಗೆ ಕೊಡಲ್ಪಟ್ಟಿರುವಂಥ ಈ ನಂಬಿಕೆಯು ಅಪೊಸ್ತಲರ ಮುಖಾಂತರವಾಗಿ ಕೊಡಲ್ಪಟ್ಟಿರುವಂಥದ್ದು, ಅದು ಪುನಾದಿಗೆ ಸಂಬಂಧಪಟ್ಟಂಥದ್ದು. ಅದರಲ್ಲಿ ನಾವು ಸ್ಪಷ್ಟವಾಗಿರುವಂಥ ರೀತಿಯಲ್ಲಿ ನಾವು ನಿಲ್ಲಬೇಕು. I am glad that this is a Bible teaching church and there are men's meetings and sisters meetings and all of that, but it is not enough just to get a little information piecemeal and then to go home. ಆದರೆ ಈ ಸತ್ಯ ಈ ವಾಕ್ಯ ಇಲ್ಲಿ ನೀವು ಒಳ್ಳೆಯ ವಾಕ್ಯದ ಬೋಧನೆಯನ್ನು ನೀವು ಕೇಳ್ತಿದ್ದೀರ ನಂಬುತ್ತೇನೆ. ಆದರೆ ಅಲ್ಲಿ ಇಲ್ಲಿ ಒಂದಲ್ಲ, ಕ್ರಮಬದ್ಧವಾಗಿ ವಾಕ್ಯವನ್ನು ಕಲಿಯುವಂಥದ್ದು ಮುಖ್ಯ. All of you need to have that desire in your heart that I need to know the Bible cover to cover and to understanding the meaning of what is written. ಪ್ರತಿಯೊಬ್ಬರು ಕೂಡ ಸತ್ಯವೇದದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕೊನೆಯವರೆಗಿರುವಂಥ ಬರೆಯಲ್ಪಟ್ಟಂಥ ಎಲ್ಲ ವಾಕ್ಯವನ್ನು ಕೂಡ ನಾವು ಅಧ್ಯಯನ ಮಾಡಿ ಅದರಿರುವಂಥ ಶ್ರೇಷ್ಠತೆಯನ್ನು ನಾವು ಕಂಡುಕೊಂಡು ವಾಳುವಂಥ ವ್ಯಕ್ತಿಗಳಾಗಿರಬೇಕು. And what is the need for that? Because it's not just evangelists who go out and bring other people. All of you, listen to me. When you step out of this door out there, you are going into the mission field. ನೀವು ವಿಶ್ವಾಸಿಗಳಾಗಿ ಇಲ್ಲಿ ಬಂದು ಆರಾಧನೆ ಮಾಡ್ತೇವೆ, ಆದರೆ ನಾವು ಈ ಕಾಂಪೌಂಡಿಂದ ಹೊರಗೆ ಹೋಗುವಾಗ ಅದು ನಮ್ಮ ಸೇವೆಯ ಒಂದು ಕ್ಷೇತ್ರವಾಗಿದೆ. And you will be approached by a lot of people, especially when they observe your life, to answer for the Christian faith and also to understand and to explain what is it that you believe. ಹೊರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಪನಂಬಿಕೆಯುಳ್ಳಂಥ ಅನೇಕ ಜನರನ್ನು ನಾವು ಸಂಧಿಸುತ್ತೇವೆ. ಆಗ ನಮ್ಮ ನಂಬಿಕೆ ಕುರಿತಾಗಿ ನಾವು ಹಂಚಿಕೊಳ್ಳುವಂಥವರಾಗಿರಬೇಕು. People of a certain religion, I won't mention anything because baby is recorded. People of a certain religion are told
if a Christian tries to share the gospel with you, go ahead. ಕಂಪ್ಲೀಟ್. Tries to share the gospel with you, you ask them, where is it written in the Bible? And 80% of the Christians will not know where it is written in the Bible. ಕೆಲವು ಸರ್ತಿ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ಕೆಲವು ಜನರು ಮತ್ತದಕ್ಕೆ ಸಂಬಂಧಪಟ್ಟಂಥವ್ರು ಏನು ಕೇಳ್ತಾರೆ ಗೊತ್ತಾ, ನೀವು ಹೋಗಿ ಸುವಾರ್ತೆ ಸಾರ್ತೀರಿ. ಸಾದಾಗ ಅವ್ರು ಹೇಳ್ತಾರೆ, ನೀವು ಸಾರುವಂಥ ಸುವಾರ್ತೆ ಎಲ್ಲಿದೆ ತೋರಿಸ್ರಿ ಅಂತ ಹೇಳಿದಾಗ ಈ ಸಾರುವಂಥವನಿಗೆ ಈ ವಾಕ್ಯ ಸರಿಯಾಗಿ ಗೊತ್ತಿರಲ್ಲ. Only a few people, will be able to point out a verse in the Bible. Isn't that sad? And you know what they say? When they are not able to point out a verse from the Bible, it will shut our mouths and no more witnessing or sharing the gospel will take place. That's how you shut down sharing the gospel to you. They are taught that and sent out into the world. ಈ ರೀತಿಯಾಗಿ ನೀವು ಸುವಾರ್ತೆ ಸಾರುವಾಗ, ನೀವು ಸಾರುವುದು ಸುವಾರ್ತೆ ವಾಕ್ಯದಲ್ಲಿ ತೋರಿಸ್ರಿ ಅಂತ ಹೇಳಿದಾಗ ತೋರ್ಸಕ್ಕೆ ಆಗದಲ್ಲೇ ಇದ್ದರೆ ನಾವು ಬಾಯಿ ಮುಚ್ಚಿಕೊಂಡು ಬರುವ ರೀತಿಯಲ್ಲಿ ಆಗ್ತದೆ. ಆ ರೀತಿಯಾಗಿ ಅವರು ನಮ್ಮನ್ನು ಸೋಲಿಸುತ್ತಾರೆ. Yes, so all of us, we learn so many other subjects in this world in order to advance and progress in our careers. But what about this Bible? How much do we know that? We need to be able to know chapter and verse. And when people ask the question, with meekness and gentleness, to be able to explain to them the word of God. ನಾವು ಅನೇಕ ಸಂಗತಿಗಳನ್ನು ನಾವು ಕಲ್ತ್ಕೊಳ್ತಾ ಇದ್ದೇವೆ, ಆದರೆ ವಾಕ್ಯವನ್ನು ಎಷ್ಟು ಮಟ್ಟಿಗೆ ಕಲ್ತಿದ್ದೇವೆ, ಕಲ್ತುಕೊಂಡಿರೋ ವಾಕ್ಯವನ್ನು ಒಂದು ವೇಳೆ ದೇವರವರು ಪ್ರಶ್ನೆ ಕೇಳುವಾಗ ಅದನ್ನು ನಾವು ವಾಕ್ಯದ ಮುಖಾಂತರವಾಗಿ ತೋರಿಸಿ ಉತ್ತರ ಕೊಡುವಂಥ ಆ ಒಂದು ಸಾಮರ್ಥ್ಯತೆ ನಮ್ಮಲ್ಲಿ ಎಷ್ಟು ಜನರಿಗಿದೆ. When I used to teach apologetics in the seminary, ಸಹೋದರರು ಬೈಬಲ್ ಕಾಲೇಜಿನಲ್ಲಿ ವಾಕ್ಯವನ್ನು ಕುರಿತು ಬೋಧಿಸುವಾಗ I would say, when these people ask you a question, ಅಲ್ಲಿ ಪ್ರಶ್ನೆಗಳು ಕೇಳ್ತಾರೆ, you should know the chapter and verse. ನೀವು ವಾಕ್ಯವನ್ನ ಚೆನ್ನಾಗಿ ಬಲ್ಲವಂತನಾಗಿರಬೇಕು. Open the Bible and give it to them. ಆಗ ಅದನ್ನು ತೋರಿಸಿ ಅವ್ರಿಗೆ ಕೊಡುವಾಗ and then tell them, would you read the answer to your question in the Bible? ನಿನ್ನ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ, ಓದು ಎಂಬುದಾಗಿ ಕೊಡುವಾಗ, and that is the most powerful thing, because then they know it is not what you are saying, what the word of God ಆಗ ಅವ್ರಿಗೆ ಅರ್ಥ ಆಗುತ್ತೆ, ಅದು ನಾನು ಹೇಳುವಂಥದ್ದಲ್ಲ, ದೇವರ ವಾಕ್ಯ ಹೇಳುವಂಥದ್ದು ಎಂಬುದಾಗಿ ಅವ್ರಿಗೆ ಅರ್ಥ ಆಗ್ತದೆ. Allow them to read the Bible on their own. ವಾಕ್ಯವನ್ನು ತೋರಿಸಿ ಓದ್ಲಿಕ್ಕೆ ಹೇಳ್ರಿ ಪ್ರಶ್ನೆ ಕೇಳಿದ್ರೆ. This is what verse 3 says, contend for the faith that was once delivered to the saints. ಆದ್ದರಿಂದ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀವು ಹೊಂದಿರುವಂತ ನಂಬಿಕೆಗೆ ನೀವು ಹೋರಾಟ ಮಾಡ್ರಿ. And the second aspect, remember my title is ungodly living in an ungodly world. ಅಂದ್ರೆ ಈ ಲೋಕದಲ್ಲಿ ಭಕ್ತಿಯ ಜೀವಿತವನ್ನ ಜೀವಿಸುವಂತದರ ಒಂದು ಶೀರ್ಷಿಕೆಯಲ್ಲಿ ನಾವು ಈ ವಾಕ್ಯವನ್ನು ಕಲಿತಾ ಇದ್ದೇವೆ. And in verse 15 is the verse where the word ungodly is used 4 times. Never before in the Bible is 4 times the word ungodly is mentioned. ಅಲ್ಲಿ 15ನೇ ವಚನದಲ್ಲಿ ಭಕ್ತಿಹೀನರು, ಭಕ್ತಿ ಇಲ್ಲದವರು ಎಂಬುದಾಗಿ 4 ಸರ್ತಿ ಬರೆಯಲ್ಪಟ್ಟಿದೆ. Yes, so read that, and also then you can read verse 16 and then 18 and 19. It will tell you the ungodliness that around which we are living in this world. 16, 17, 18 ಓದುವಾಗ ಭಕ್ತಿಹೀನವಾಗಿರುವಂತ ಲೋಕವು ಯಾವ ರೀತಿಯಾಗಿದೆ ಎಂಬುದಾಗಿ ಇದು ಇಲ್ಲಿ ವಿವರಿಸಲ್ಪಟ್ಟಿದೆ. Yes, so now I am going to focus on when we are living in an ungodly world, how can we live a godly life? ಇಂಥ ಒಂದು ಭಕ್ತಿಹೀನವಾಗಿರುವಂತ ಲೋಕದಲ್ಲಿ ನಾವು ಭಕ್ತಿಯುಳ್ಳಂತರಾಗಿ ಜೀವಿಸುವಂತದ್ದು ಹೇಗೆ? And that is given to us in verses 20 and following. ಅದನ್ನ 20ನೇ ವಚನದಿಂದ ಮುಂದಕ್ಕೆ ನಾವು ನೋಡ್ತೇವೆ. So if you are writing down how to live godly life in an ungodly world, the first point is this. ಮೊದಲನೇ ಒಂದು ಸಂಗತಿ ಏನಂತಂದ್ರೆ, beloved, build up yourself in the most holy faith. ಅಲ್ಲಿ ನೋಡ್ತೇವೆ, ಪರಿಶುದ್ಧವಾಗಿರುವಂತ ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳಿರಿ, ಆಧಾರ ಮಾಡಿಕೊಳ್ಳಿರಿ. Yes, how do you build yourself up in the most holy faith? ಈ ಒಂದು ಪರಿಶುದ್ಧವಾಗಿರುವಂತ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಬೆಳೆಯುವಂತದ್ದು ಹೇಗೆ? There are 2 ways in which you build yourself up in the most holy faith. ಈ ಒಂದು
ಭಕ್ತಿಯಲ್ಲಿ ಬೆಳೆಯಬೇಕಾದ್ರೆ ಎರಡು ಮಾರ್ಗಗಳಿವೆ. Both are absolutely important. ಅವೆರಡು ಕೂಡ ಪ್ರಾಮುಖ್ಯ. One is the Word of God, and the other is to be continuously filled with the Holy Spirit. ಒಂದು ದೇವರ ವಾಕ್ಯ, ಎರಡನೇದು ಪವಿತ್ರಾತ್ಮನಿಂದ It ತುಂಬಿಸಲ್ಪಟ್ಟಿರುವಂತದ್ದು. is the Holy Spirit that inspired the Word of God. ಪವಿತ್ರಾತ್ಮನಾದ ದೇವರು ವಾಕ್ಯವನ್ನ ಆತನು ತೋರಿಸಿಕೊಡ್ತಾನೆ. And then again, when you are continuously filled with the Holy Spirit, you are controlled by the Holy Spirit, and that is how you build yourself up in the most holy faith. ಈ ವಾಕ್ಯದ ಬೆಳಕು ಮತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತ ಈ ಎರಡು ಇರುವುದಾದ್ರೆ ನೀನು ಪರಿಶುದ್ಧವಾದ ನಂಬಿಕೆಯಲ್ಲಿ ಕಟ್ಟಲ್ಪಡುತ್ತಿ. Come with me to Acts chapter 20 and verse 32. ಅಪೊಸ್ತಲರ ಕೃತ್ಯ 20:32 ವಚನಕ್ಕೆ ಬನ್ನಿರಿ. Acts chapter 20 and verse 32. 20:32. There we read, "But now, brethren, I commend you to God and to the word of his grace, which is able to build you up." I'm stopping there. ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ, ಆತನು ನಿಮ್ಮಲ್ಲಿ ಭಕ್ತಿಯ ವೃದ್ಧಿಯನ್ನುಂಟು ಮಾಡುವನು. Yes, it is the word of grace that is able to build you up and to give you an inheritance among all them which are sanctified. So the word of grace, meaning the Bible, that is able to build you up. ಅಂದ್ರೆ ಭಕ್ತಿಯ ವಾಕ್ಯ ಅಂದ್ರೆ ಕೃಪಾ ವಾಕ್ಯ, ದೇವರ ವಾಕ್ಯ ನಿಮ್ಮನ್ನು ಭಕ್ತಿಯಲ್ಲಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. This is also mentioned in Acts chapter 2 verse 42. ಅಪೊಸ್ತಲರ 2:42 ಅದನ್ನು ನೋಡ್ತೇವೆ. The early church, they were devoted. Another word used for devoted is addicted to what? The apostles' doctrine, to fellowship, to breaking of bread, and to prayers. 2:42 ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಅಪೊಸ್ತಲರು ಅವರು ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆಯಲ್ಲಿಯೂ ವಾಕ್ಯದಲ್ಲಿಯೂ ಅಂದ್ರೆ ಬೋಧನೆಯಲ್ಲಿಯೂ ಅವರು ಬೆಳೆಯುತ್ತಾ ಇದ್ದರು. Yeah, so the number one item that is mentioned there is being addicted to, devoted to the apostles' doctrine. ಅಂದ್ರೆ ಅಲ್ಲಿ ಅಪೊಸ್ತಲರ ಬೋಧನೆಗೆ ಅವರು ಒಳಪಟ್ಟಿದ್ದರು. So now, how do you build yourself up? I already mentioned. One, by the word of God, and two, by being filled with the Holy Spirit. ಅಂದ್ರೆ ಯಾವ ರೀತಿಯಾಗಿ ನೀವು ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತೀರಿ? ವಾಕ್ಯ ಮತ್ತು ಪವಿತ್ರಾತ್ಮ ತುಂಬಿಸಲ್ಪಡುವಂತ ಈ ಜೀವಿತ. Here is what you see in the world generally among Christians. ಆದರೆ ನಾವು ಕ್ರೈಸ್ತರಲ್ಲಿ ಇದನ್ನು ಕಾಣೋದಿಲ್ಲ ಹೆಚ್ಚಾಗಿ. For every 10 men willing to die for the Bible, only one is willing to actually read it. ಅಂದ್ರೆ 10 ಜನ ಕ್ರೈಸ್ತರ ತಕೊಂಡ್ರೆ ಒಬ್ಬನು ಮಾತ್ರ ವಾಕ್ಯ ಓದ್ತಾನಷ್ಟೇ. Yes, and I don't want to repeat it again. Charles Spurgeon once said like this: "We have no book that is so much bought and then so readily laid aside and so little used as the Bible." ಚಾರ್ಲ್ಸ್ ಸ್ಪರ್ಜನ್ ಒಂದು ರೀತಿ ಮಾತಾಡಿದ್ದಾರೆ, ಸತ್ಯವೇದಕ್ಕಿಂತ ಅತ್ಯಧಿಕವಾಗಿ ಮಾರಲ್ಪಡುವಂಥ ಪುಸ್ತಕ ಇನ್ನೊಂದಿಲ್ಲ. ಅಧಿಕವಾಗಿ ಮಾರಲ್ಪಡುವಂಥ ಪುಸ್ತಕ ಸತ್ಯವೇದ, ಅಧಿಕವಾಗಿ ಪಕ್ಕಕ್ಕೆ ಇಡಲ್ಪಡುವಂಥ ಪುಸ್ತಕ ಸತ್ಯವೇದ, ಅಧಿಕವಾಗಿ ಕಮ್ಮಿ ಓಡಲ್ಪಡುವಂಥ ಪುಸ್ತಕನೂ ಸತ್ಯವೇದನೇ. Someone recently said that God's word is like Google Maps, which you have to go directions. It will give you direction for how to live your daily life. ನಿಮ್ಮ ಅನುದಿನ ಜೀವಿತದಲ್ಲಿ ಯಾವ ರೀತಿಯಾಗಿ ಭಕ್ತಿಯಲ್ಲಿ ಬೆಳೆಯಬೇಕೆಂಬುವಂಥದ್ದು ಸತ್ಯವೇದವು ಒಂದು ಗೂಗಲ್ ಮ್ಯಾಪಿನ ರೀತಿಯಲ್ಲಿ ತೋರಿಸಿಕೊಡುತ್ತದೆ. The preciousness of God's word is written in Psalm 19 verses 7 through 11. ಕೀರ್ತನೆ 70ನೇ ಅಧ್ಯಾಯ ಕೀರ್ತನೆ ನೋಡುತ್ತೇವೆ. So you can read that on your own. ನೀವು ಆಮೇಲೆ ಓದ್ರಿ. Psalm 17 verses 7 through 11 tells us 6 times the preciousness of the word of God and also the benefits of that. 17ನೇ ಕೀರ್ತನೆಯಲ್ಲಿ ದೇವರ ವಾಕ್ಯದ ಶ್ರೇಷ್ಠತೆ ಮತ್ತು ಅದರ ಮುಖಾಂತರವಾಗಿ ನಮಗೆ ಉಂಟಾಗುವಂತ ಒಂದು ಆಶೀರ್ವಾದವನ್ನು ನೋಡ್ತೇವೆ. Then you read Psalm 119 and there are 176 verses. 119ನೇ ಕೀರ್ತನೆಯಲ್ಲಿ 176 ವಚನಗಳಿವೆ. The psalmist says 10 times, "Oh, how I love thy word."
ಅಲ್ಲಿ 10 ಸರ್ತಿ ಓ ನಾನು ನಿನ್ನ ವಾಕ್ಯವನ್ನ ಪ್ರೀತಿಸುತ್ತೇನೆ. And another 10 times it is mentioned that I delight in the word of ನಿನ್ನ God. ವಾಕ್ಯದಲ್ಲಿ ನಾನು ಆನಂದಿಸುತ್ತೇನೆ 10 ಸರ್ತಿ ಬರೆಯಲ್ಪಟ್ಟಿದೆ. And it is mentioned at least 3 times, my soul breaks for longing for the word. 3 ಸರ್ತಿ ನನ್ನ ಆತ್ಮವು ನಿನ್ನ ವಾಕ್ಯಕ್ಕೋಸ್ಕರವಾಗಿ ಹಾತೊರೆಯುತ್ತದೆ. And on 2 occasions it is said, it is better than thousands of gold and silver. 2 ಸರ್ತಿ ಎಲ್ಲಾ ಚಿನ್ನ ಬೆಳ್ಳಿ ಬಂಗಾರಕ್ಕಿಂತಲೂ ಕೂಡ ವಾಕ್ಯವು ಅದು ಎಷ್ಟೋ ಶ್ರೇಷ್ಠವಾಗಿರುವಂತದ್ದು. So, verse 161 says, I stand in awe of the word of God. 116ನೇ ವಚನದಲ್ಲಿ ನಿನ್ನ ವಾಕ್ಯವು ನನಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. So the first thing that I want to mention all of you, to build yourself up in the word of God, is to fall in love with the word of God. ಆದ್ದರಿಂದ ವಿಶ್ವಾಸಿಗಳು ವಾಕ್ಯವನ್ನ ಪ್ರೀತಿಸಿರಿ. And yes, if you know just the word of God but don't live it out, you will be known as a biblicist. That means you know the Bible, but you need to live it out and walk in humility, exactly as the Bible teaches us. ವಾಕ್ಯವನ್ನ ಕಲಿಯುವುದು ಮಾತ್ರವಲ್ಲ, ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಜೀವಿಸುವಂತದ್ದು ಅತಿ ಪ್ರಾಮುಖ್ಯ. Yes. So that is the first way in which we build ourselves up. The second way is to be continuously filled with the Holy Spirit. ಎರಡನೇದಾಗಿ ಆತ್ಮನಿಂದ ತುಂಬಿಸಲ್ಪಡುವಂತದ್ದು ಅರ್ಥವೇನು? If you go to Ephesians chapter 5 verse 18, ಎಫೆಸ ಬರೆದ ಪತ್ರಿಕೆ 5:18 ನೋಡುತ್ತೇವೆ. there it is written, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. let's read that for a moment. ಅದನ್ನ ಓದಿಕೊಳ್ಳೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, Yeah. ಆದ್ದರಿಂದ ಪತ್ರಿಂಗತನ ಹುಟ್ಟುತ್ತದೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾಗಿರುವಂತ. That's enough. Okay. So do not be drunk with wine, which is an excess, but then we read, but be filled with the Holy Spirit. ಅಂದ್ರೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಆದರೆ ಆತ್ಮ ಪವಿತ್ರಾತ್ಮ ಭರಿತರಾಗಿರ್ರಿ. You know, our translations sometimes are so weak, but you know, in the Greek there, it is the second person, plural, present, passive, imperative. That construction, the grammatical construction of that little phrase there. Yeah. It is the second person, plural, present tense, passive tense, and imperative or a command. ಇಲ್ಲಿ ಪವಿತ್ರಾತ್ಮನಾಗಿರುವಂತವನು ಆತನು ಎರಡನೇ ವ್ಯಕ್ತಿತ್ವದಲ್ಲಿರುವಂತವನು. Yes. So when it says but you, means all of you. It is plural. It is not just for individuals but for all Christians. ನೀವು ಎಂಬುದಾಗಿ ಹೇಳುವಾಗ ಒಬ್ಬರಿಗಲ್ಲ, ಎಲ್ಲರಿಗೂ. And then it is in the present tense. That means all of us need to live continuously filled with the Holy Spirit. ಅಂದ್ರೆ ಅದು ವರ್ತಮಾನ ಕಾಲದಲ್ಲಿಯೂ ಮತ್ತು ವರ್ತಮಾನ ಕಾಲದಲ್ಲಿರುವಂತದ್ದು ಮುಂದುವರಿಯುವಂತದ್ದು, ಕಂಟಿನ್ಯೂ ಆಗಿ ಮುಂದುವರಿಯುವಂತದ್ದು. Then grammatically the passive voice is used, which means that it is not you who is by effort filling yourself up with the Holy Spirit, but you give yourself, surrender yourself to be filled with the Holy Spirit. ಅಂದ್ರೆ ನೀವು ಸ್ವಪ್ರಯತ್ನದಿಂದ ತುಂಬಿಸಿಕೊಳ್ಳುವಂತದ್ದಲ್ಲ, ನೀನು ಒಪ್ಪಿಸಿಕೊಡುವಾಗ ಆತ್ಮನು ನಿಮ್ಮಲ್ಲಿ ತುಂಬಿಸಲ್ಪಡುತ್ತಾನೆ. And then it is also a command. That means it is a command for everybody to follow. ಮತ್ತು ಇದೊಂದು ಆಜ್ಞೆ, ಕೆಲವು ಜನರಿಗೆ ಮಾತ್ರವಲ್ಲ, ಎಲ್ಲಾ ವಿಶ್ವಾಸಿಗಳಿಗಿರುವಂತ ಒಂದು ಆಜ್ಞೆ ಇದು. That's why it is said it is an imperative or a command that everybody needs to follow. ಪ್ರತಿಯೊಬ್ಬರು ಇದನ್ನ ಅನುಭವಿಸಲೇಬೇಕು, ಆ ರೀತಿಯಾಗಿ ತುಂಬಿಸಲ್ಪಡುವಂತ ಅನುಭವಕ್ಕೆ ಬರಲೇಬೇಕು. One of the best definitions of being filled with the Holy Spirit was given by a person by name Wesley Duell. ವೆಸ್ಲಿ ಡ್ಯುವೆಲ್ ಎನ್ನುವಂತವರು ಈ ಪವಿತ್ರಾತ್ಮದಿಂದ ತುಂಬಿಸಲ್ಪಡುವಂತದರ ಅರ್ಥವೆಂಬುದಾಗಿ ಸ್ಪಷ್ಟವಾಗಿ ವಿವರಿಸುತ್ತಾರೆ. The fullness of the Holy Spirit refers to the Holy Spirit expressing himself within you, fully possessing you and fully using you. ಅಂದ್ರೆ ಪವಿತ್ರಾತ್ಮನಿಂದ ನೀವು ತುಂಬಿಸಲ್ಪಡುವಾಗ ನೀವು ಸಂಪೂರ್ಣವಾಗಿ ಆತನ ಶಕ್ತಿಗೆ ಒಳಪಡುತ್ತೀರಿ, ಆತನ ಅಧಿಕಾರಕ್ಕೆ ಒಳಪಡುತ್ತೀರಿ, ಮತ್ತು ಆತನು ನಿಮ್ಮನ್ನ ತನ್ನ ಇಷ್ಟಾನುಸಾರವಾಗಿ ಉಪಯೋಗಿಸಿಕೊಳ್ಳಿಕ್ಕೋಸ್ಕರವಾಗಿ
ನಿಮ್ಮನ್ನು ನೀವು ಒಪ್ಪಿಸಿಕೊಡುತ್ತೀರಿ. Very often when we accepted, not very often, when we accepted the Lord Jesus Christ, God, the Lord Jesus gives the Holy Spirit as a gift to indwell us. ನಾವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಪವಿತ್ರಾತ್ಮನಾದ ದೇವರು ಬಂದು ನಮ್ಮೊಳಗೆ ವಾಸ ಮಾಡುತ್ತಾನೆ. And when he comes in with all his power and might. He is God himself. ಮತ್ತು ಆತನು ದೇವರಾಗಿ ನಮ್ಮೊಳಗಿರುತ್ತಾನೆ. Yes, but it is to the extent that we surrender ourselves to God the Holy Spirit that the Holy Spirit will use us mightily, powerfully. ಮತ್ತು ಆ ರೀತಿಯಾಗಿ ದೇವರು ನಮ್ಮನ್ನ ತುಂಬುವಾಗ ಆತನು ನಮ್ಮನ್ನು ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿ ನಾವು ಒಪ್ಪಿಸಿಕೊಡ್ತೇವೆ. And here in the next verse Ephesians 5 after 18 verse, next verse we read that when the Holy Spirit controls you, your speech will change. ಪವಿತ್ರಾತ್ಮ ತುಂಬಿಸಲ್ಪಡುವಾಗ ನಿನ್ನ ಭಾಷೆ ಬದಲಾಗುತ್ತದೆ. Your attitude from anger will become singing. ಅಂದ್ರೆ ನಿನ್ನ ಒಂದು ಪ್ರವರ್ತನೆ, ಒಂದು ವೇಳೆ ಸಿಟ್ಟಿರುವುದಾದ್ರೆ ಆ ಸಿಟ್ಟು ಮಾಯವಾಗುತ್ತದೆ. You will give thanks always for all things unto God the Father, even in good and difficult times. ಕಷ್ಟ ಮತ್ತು ಸಂತೋಷದ ಸಮಯದಲ್ಲಿ ಕೂಡ ನೀವು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಂತರಾಗುತ್ತೀರಿ. Even submitting to one another in the fear of the Lord. ಮತ್ತು ಒಬ್ಬರಿಗೊಬ್ಬರು ವಿಧೇಯತೆಯಲ್ಲಿ ಒಪ್ಪಿಸಿಕೊಡುತ್ತೀರಿ. Why is there conflict in the home and in the church and among Christians? ಯಾಕೆ ಮನೆಯಲ್ಲಿ ಜಗಳ ಅಥವಾ ಸಭೆಗಳಲ್ಲಿ ಜಗಳ? Why? Because individuals are not living their lives in the fullness of the Holy Spirit. ಯಾಕಂದ್ರೆ ಪವಿತ್ರಾತ್ಮನಿಂದ ತುಂಬಲ್ಪಡದೇ ಇರುವಂತ ವ್ಯಕ್ತಿಗಳು ಇರುವುದರಿಂದಲೇ very often they go in the flesh, not total surrender to the Holy Spirit. ಅಂದ್ರೆ ಶರೀರಕ್ಕೆ ಅವರು ಒಳಪಡದೆ ಆತ್ಮನಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಗಳು ಇರುವುದಾದ್ರೆ ಅದು ನಡೆಯುವುದಿಲ್ಲ. How can you be filled with the Holy Spirit? ಈ ಆತ್ಮನ ತುಂಬಿಸಲ್ಪಡುವಂತದ್ದು ಹೇಗೆ? And you should look over your own life, and if you lack that power and that God the Holy Spirit is not using you, you need to repent and confess that you've been living in the strength of the flesh and not controlled and possessed by the God the Holy Spirit. ನೀವು ದೇವರಿಂದ ಉಪಯೋಗಿಸಲ್ಪಡುತ್ತಿದ್ದೀರಾ? ಪ್ರಶ್ನೆ ಹಾಕೊಳ್ಳ್ರಿ. ನೀವು ದೇವರಿಂದ ಉಪಯೋಗಿಸಲ್ಪಡುತ್ತಾ ಇಲ್ಲ ಅಂತಂದ್ರೆ ನೀವು ಪವಿತ್ರಾತ್ಮದಿಂದ ತುಂಬಿಸಲ್ಪಡಲಿಲ್ಲ. ಅಂತ ಸಂದರ್ಭದಲ್ಲಿ ತಿರುಗಿ ನೀವು ತಗ್ಗಿಸಿಕೊಂಡಂತವರಾಗಿ ಕ್ಷಮಾಪಣೆಯನ್ನು ಹೊಂದುವಂತಹ ಹೃದಯದಲ್ಲಿ ಆತ್ಮನ ಸಹಾಯವನ್ನು ಕೇಳುವಾಗ ಆತನು ತುಂಬಿಸುತ್ತಾನೆ. ಆಗ ತಿರುಗಿ ನೀವು ದೇವರಿಂದ ಉಪಯೋಗಿಸಲ್ಪಡುತ್ತೀರಿ. Secondly, keep asking in prayer that you will be filled daily with the Holy Spirit. ಮತ್ತು ಪ್ರಾರ್ಥನೆಯಲ್ಲಿ ನೀವು ಸಮಯವನ್ನು ಕಳೆಯುವಾಗ ನೀವು ಬೇಡ್ರಿ ಆತ್ಮನಿಂದ ತುಂಬಿಸಲ್ಪಡಲಿಕ್ಕೋಸ್ಕರವಾಗಿ. Luke chapter 11 and verse 13 says, if you being evil know how to give good things to your children, how much more will your heavenly Father give to them that ask the Holy Spirit? ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ನೋಡುತ್ತೇವೆ. ನೀವು ಈ ಲೋಕದ ತಂದೆಗಳು ಮಕ್ಕಳಿಗೆ ಕೇಳುವಂಥದ್ದನ್ನೆಲ್ಲ ಅಧಿಕವಾಗಿ ಕೊಡುವುದಾದರೆ ಪರಲೋಕದ ತಂದೆಯಾಗಿದ್ದು ನಾನು ನಿಮಗೆ ಕೊಡೋದಿಲ್ವಾ? And scripture also says, if you ask for this power in order to use it upon your own lusts, that prayer will not be answered. James chapter 4 verses 2 and 3. If you use the power of the Holy Spirit for your own advantage, James chapter 4 verses 2 and 3, that prayer will not be answered. ಒಂದು ವೇಳೆ ಪವಿತ್ರಾತ್ಮನ ಶಕ್ತಿ ನಿಮಗೆ ಇರುವುದಾದರೆ ಆ ಪವಿತ್ರಾತ್ಮನ ಶಕ್ತಿಯನ್ನ ನಿಮ್ಮ ಸ್ವಲಾಭಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡೋದಾದ್ರೆ ಅದರ ಮುಖಾಂತರವಾಗಿ ನಿಮಗೆ ಆಶೀರ್ವಾದ ಸಿಕ್ಕೋದಿಲ್ಲ. Next, you ought to yield yourself complete to the Holy Spirit, holding nothing back. ಅಂದ್ರೆ ಯಾವುದನ್ನು ಕೂಡ ನೀವು ನಿಮ್ಮ ಅಧೀನಕ್ಕೆ ತಕ್ಕೊಳ್ಳದೆ ಪೂರ್ತಿಯಾಗಿ ಒಪ್ಪಿಸಿಕೊಡುವಂತದ್ದೇ ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿಕ್ಕೆ ಕಾರಣವಾಗುತ್ತದೆ. And then we are to be obedient to the Lord every minute of our life. ಮತ್ತು ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಂತದ್ದು. And then always remain humble, giving glory to God. ಮತ್ತು ತಗ್ಗಿಸಿಕೊಂಡಂತವರಾಗಿ ದೇವರನ್ನ ಮಹಿಮೆ ಪಡಿಸುವಂತದ್ದು. And when you live your life like that, you will find that God the Holy Spirit using you in an amazing way. ಆ ರೀತಿಯಾಗಿ ನಿಮ್ಮನ್ನು ಒಳಪಡಿಸಿಕೊಳ್ಳುವುದಾದ್ರೆ ನಿಮ್ಮನ್ನು ಪವಿತ್ರಾತ್ಮನಾಗಿರುವ ದೇವರು ಒಂದು ಸಾಧನವನ್ನಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ. Sometimes when you say certain things that will happen,
ಆಗ ನೀವು ನಿಮ್ಮ ಮಾತಿನಲ್ಲಿ ಕೂಡ ಶಕ್ತಿ ಬರುತ್ತದೆ. Remember, go ahead. ನಿಮ್ಮ ಮಾತಿನ ಪ್ರಕಾರವಾಗಿ ಕಾರ್ಯಗಳು ನಡೀತವೆ. Remember, you're saying things in the being filled with the Holy Spirit. ಪವಿತ್ರಾತ್ಮ ತುಂಬಲ್ಪಟ್ಟಂತ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಒಂದು ಬೆಲೆ, ಒಂದು ಶಕ್ತಿ. And when you pray the prayer of faith, your prayers will be answered immediately. ಮತ್ತು ನಿಮ್ಮ ಪ್ರಾರ್ಥನೆಗೆ ತಕ್ಕ ಉತ್ತರ ಸಿಕ್ಕುತ್ತದೆ. And you will find God, the Holy Spirit, giving you ability to do things which in your normal self you wouldn't do. ಒಂದು ವೇಳೆ ಸಾಮಾನ್ಯವಾಗಿ ಸಾಧ್ಯವಾಗದೇ ಇರುವಂಥ ಕೆಲಸಗಳನ್ನು ಕೂಡ ನೀವು ಸುಲಭವಾಗಿ ಸಾಧ್ಯವಾಗುವಂತೆ ಪವಿತ್ರಾತ್ಮನ ದೇವರು ಮಾಡ್ತಾನೆ. So a lot needs to be said, but we will go on to the next phrase. ಅನೇಕ ಸಂಗತಿಗಳಿದೆ, ನಾವು ಮುಂದಕ್ಕೆ ಹೋಗೋಣ. Okay. The next phrase is this: praying in the Holy Spirit. ಮೂರನೇದು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಂತದ್ದು. This is the same expression that is used in Ephesians chapter 6 and verse 18. ಅದನ್ನ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. Yes. ನೀವು ಪವಿತ್ರಾತ್ಮ ಪ್ರೇರಿತರಾಗಿ Yes. ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಿಗಿನ್ನು ಪ್ರಾರ್ಥಿಸಿರಿ. Yeah, there it says praying always with all prayer and supplications. Look at the phrase, in the Spirit, and watching thereunto with all perseverance and supplications for all saints. ಅಂದ್ರೆ ಎಲ್ಲಾ ಸಮಯಗಳಲ್ಲಿಯೂ ಸಕಲ ವಿಧವಾದ ಪ್ರಾರ್ಥನೆಗಳಲ್ಲಿಯೂ ವಿಜ್ಞಾಪನೆಗಳಲ್ಲಿಯೂ ಏನ್ ಮಾಡ್ಬೇಕಂದ್ರೆ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. R.A. Torrey, the second president of Moody Bible Institute, wrote like this. ಮೂಡಿ ಬೈಬಲ್ನ ಇನ್ಸ್ಟಿಟ್ಯೂಟ್ನ 2ನೇ ಪ್ರೆಸಿಡೆಂಟ್ ಅವರು ಈ ರೀತಿ ಬರೀತಾರೆ. And he said, what is the secret of holy living? ಪರಿಶುದ್ಧವಾಗಿರುವ ಜೀವಿತವನ್ನು ಜೀವಿಸಲಿಕ್ಕೆ ಯಾವುದು ಕಾರಣ? Living in the Holy Spirit. ಆತ್ಮನಿಂದ ಜೀವಿಸುವಂತದ್ದೇ. What is the great secret of effective service for Jesus Christ? Serving in the Holy Spirit. ಮತ್ತು ನಿಮ್ಮ ಸೇವೆ ಫಲದಾಯಕಬೇಕಾದರೆ ಆತ್ಮನಿಂದ ತುಂಬಿಸಲ್ಪಟ್ಟಂತ ಸೇವೆ ಮಾಡುವಾಗ. What is the greatest secret of profitable Bible study? Studying in the Holy Spirit. ಮತ್ತು ಸತ್ಯವೇದದಲ್ಲಿ ಅನೇಕ ಆತ್ಮಿಕ ಸಂಗತಿಗಳು ಕಂಡುಕೊಳ್ಳೋದು ಹೇಗೆ? ಆತ್ಮನಿಂದ ತುಂಬಿಸಲ್ಪಟ್ಟಂತವರಾಗಿ ಓದುವಾಗ. Second and finally, what is the one great all-inclusive secret of prevailing prayer? And that is praying in the Holy Spirit. ಮತ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕುವಂಥದ್ದು ಯಾವಾಗ? ಆತ್ಮನಿಂದ ತುಂಬಿಸಲ್ಪಟ್ಟಂತವರಾಗಿ ಪ್ರಾರ್ಥಿಸುವಾಗ. Somehow we brethren don't even want to address this one. We just read and go on. ಈ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತದ್ದ ಮಾತು ಬ್ರದರ್ನವರು ಹೆಚ್ಚಾಗಿ ಉಪಯೋಗಿಸೋದಿಲ್ಲ. Yes, praying in the Holy Spirit leads to prevailing prayer that you will experience. ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯಲ್ಲಿ ಜಯ ಶಕ್ತಿ ತುಂಬಿರುತ್ತದೆ, ಅದರಲ್ಲಿ ನಿಮಗೆ ಉತ್ತರ ಸಿಗ್ತದೆ. What does that involve? ಅಲ್ಲಿ ಏನಿದೆ? Write it down. ಬರ್ಕೊಳ್ರಿ. Praying, when you pray with the Holy Spirit, in the Holy Spirit, you will pray with intense earnestness to God, addressing the Father in the name of the Lord Jesus Christ. ಅಂದ್ರೆ ತಂದೆಯಾಗಿರೋ ದೇವರಿಗೆ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಆತ್ಮನಿಂದ ತುಂಬಿಸಲ್ಪಟ್ಟಂತವರಾಗಿ ಪ್ರಾರ್ಥಿಸುವಾಗ. And sometimes that intense earnestness can be by having extended time of prayer, even fasting and prayer, so that God sees how much by the grace of God you are depending on Him, and God will be pleased to answer that prayer in His own time. ಅಂತವರ ಪ್ರಾರ್ಥನೆಯು ಅದು ಬಹಳ ಫಲದಾಯಕವಾಗಿ ಇರಲಿಕ್ಕೆ ಕಾರಣವೇನಪ್ಪ ಅಂತಂದ್ರೆ ಆ ಪ್ರಾರ್ಥನೆಯಲ್ಲಿ ನೀವೇನು ಮಾಡ್ತೀರಿ? ದೇವರ ಸನ್ನಿಹಿತದಲ್ಲಿ ಯಾವುದೇ ಅಡ್ಡಿಲ್ಲದ ರೀತಿಯಲ್ಲಿ ನೀವು ಆತನೊಟ್ಟಿಗೆ ಕನೆಕ್ಟ್ ಆಗ್ತೀರಿ. Secondly, praying in the Spirit means submitting to the will of God while surrendering our own will and ourselves totally to God. ಎರಡನೇದಾಗಿ ನಮ್ಮ ಚಿತ್ತವನ್ನು ಪಕ್ಕಕ್ಕಿಟ್ಟು ದೇವರ ಚಿತ್ತಕ್ಕೆ ನಾವು ಒಳಪಡುತ್ತೇವೆ. Thirdly, remember we said scripture is inspired by the Holy Spirit, and therefore we pray in the Spirit when we pray the words of scripture, which the promises of God. ಮತ್ತು ಪ್ರಾರ್ಥನೆ ಮಾಡುವಾಗ ಅಂತವ್ರು ಏನು ಮಾಡ್ತಾರೆ ಅಂದ್ರೆ ವಾಕ್ಯದಲ್ಲಿರುವಂತಹ ವಾಗ್ದಾನಗಳನ್ನ ಏನು ಮಾಡ್ತಾರೆ? ಜೋಡಿಸಿಕೊಂಡು ಪ್ರಾರ್ಥನೆ ಮಾಡ್ತಾರೆ. Next, praying in the Holy Spirit means praying in accordance with the ministry of the Holy Spirit, and that is to glorify Christ and to
reveal the deep truths of Scripture to us. ಆತ್ಮನಿಂದ ತುಂಬಿಸಲ್ಪಟ್ಟಿರುವಂತಹ ಪ್ರಾರ್ಥನೆಯು ಅದು ದೇವರಿಗೆ ಮಹಿಮೆ ತರುವಂತದ್ದಾಗಿರುತ್ತದೆ. ಆ ಪ್ರಾರ್ಥನೆಗೆ ವಾಕ್ಯವೇ ಆಧಾರವಾಗಿರುತ್ತದೆ. Yes, you can read that in John chapter 14 and verse 13. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ ನೋಡುತ್ತೇವೆ. Next, praying in the Holy Spirit means to bring conviction of sin, of righteousness, of judgment to come. ಪವಿತ್ರಾತ್ಮ ಭರಿತರಾಗಿ ನಾವು ಪ್ರಾರ್ಥನೆ ಮಾಡುವಾಗ ಪಾಪದ ಹರಿವು ಮತ್ತು ದೇವರ ನ್ಯಾಯ ತೀರ್ಪು ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Praying in the Holy Spirit next means watching and praying with all perseverance and supplications for all the saints. ಮತ್ತು ಪ್ರಾರ್ಥನೆಯಲ್ಲಿ ಎಲ್ಲ ಭಕ್ತಿ ಎಲ್ಲ ವಿಶ್ವಾಸಿಗಳಿಗೋಸ್ಕರವಾಗಿ ಎಲ್ಲ ದೇವಜನರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತ ಕುಟುಂಬವಾಗಿರುತ್ತೇವೆ. All perseverance, the word expression there means I don't pray once and then I say okay, I prayed already. No, to keep on praying, don't quit praying, and that is what is mentioned by or meant by praying in the Holy Spirit. ಅಂದ್ರೆ ಎಡೆಬಿಡದೆ ಪ್ರಾರ್ಥನೆ ಮಾಡುವಂತದ್ದು ಇಲ್ಲಿ ನಾವು ನೋಡ್ತೇವೆ. Thus I mentioned 6 different aspects there, all of which are part of praying in the Holy Spirit. ಪವಿತ್ರಾತ್ಮನ ಪ್ರಾರ್ಥಿಸುವಂತಂದ್ರೆ ಈ 6 ಸಂಗತಿಗಳನ್ನು ನಾವು ಇಲ್ಲಿ ನೋಡಿದ್ದೇವೆ. So, how do you live godly lives on the face of this earth? ಈ ಭಕ್ತಿಹೀನವಾಗಿರುವಂತಹ ಲೋಕದಲ್ಲಿ ಭಕ್ತಿಯಿಂದ ನಾವು ಹೇಗೆ ಜೀವಿಸುತ್ತೇವೆ? Building yourself up in the most holy faith. ಅಂದ್ರೆ ಪವಿತ್ರವಾಗಿರುವ ನಂಬಿಕೆಯಲ್ಲಿ ನೀವು ಕಟ್ಟಲ್ಪಡುತ್ತೀರಿ. As part of that we mentioned 2 items. One, in-depth knowledge of the word of God. ಆ ರೀತಿ ಕಟ್ಟಲ್ಪಡಬೇಕಾದ್ರೆ 2 ಸಂಗತಿಗಳು. And second, ಒಂದು ವಾಕ್ಯ. Secondly, we mentioned about living your life in the fullness of the Holy Spirit. ಎರಡನೇದಾಗಿ ಆತ್ಮನಿಂದ ತುಂಬಿಸಲ್ಪಟ್ಟು ಜೀವಿಸುವಂತದ್ದು. And then the second point here is how do you live godly lives in an ungodly world? Praying in the Holy Spirit. ಮತ್ತು ಆ ಭಕ್ತಿಹೀನವಾಗಿರುವ ಲೋಕದಲ್ಲಿ ಭಕ್ತಿವಂತರಾಗಿ ಜೀವಿಸಲಿಕ್ಕೆ ಇನ್ನೊಂದು ಮುಖ್ಯವಾಗಿರುವ ಅಂಶವೇನೆಂದರೆ ಆತ್ಮನಿಂದ ತುಂಬಿಸಲ್ಪಟ್ಟಂತವರಾಗಿ ಪ್ರಾರ್ಥಿಸುವಂತ. And I mentioned 6 different aspects there. ಅದಕ್ಕೆ ಸಂಬಂಧಪಟ್ಟಂತ 6 ಸಂಗತಿಗಳು ನೋಡಿದ್ದೇವೆ. And as you apply that and pray like that, oh, God will begin to move mountains here in this assembly and in relation to the things that you pray for. ಆ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಬೆಟ್ಟಗಳನ್ನು ಕೂಡ ಕದಲಿಸುತ್ತಾನೆ ನಮ್ಮ ನಂಬಿಕೆಯ ಪ್ರಾರ್ಥನೆ ಮುಖಾಂತರವಾಗಿ. Go ahead brother. ಅದು ಈ ಸಭೆಯಲ್ಲಿರುವಂತವರ ಕೈಲೇ ಅದು ಸಾಧ್ಯವಾಗ್ತದೆ ಕೂಡ. Why do we live ineffective lives? We want to be effective. And when we pray, even for India, that God will bring about a revival here in this assembly and in this land. ಆದ್ದರಿಂದ ಯಾಕೆ ನಾವು ವಿಶ್ವಾಸಿಗಳಾಗಿ ಒಂದು ರೀತಿಯಾಗಿ ಸೋಲು ಕಂಡಂತ ಸೋತಂತ ಜೀವಿತದಲ್ಲಿ ನಾವು ಇರ್ತೇವೆ? ನಾವು ನಮ್ಮ ದೇಶಕ್ಕೆ ಬೇಕಾಗಿರುವಂತ ಉಜ್ಜೀವನ ತರಬೇಕಾದ್ರೆ ಉಜ್ಜೀವನ ಮೊದಲು ನಮ್ಮಲ್ಲಿರಬೇಕು. ಆ ಉಜ್ಜೀವನ ನಮ್ಮ ದೇಶಕ್ಕೆ ಹರಡುತ್ತದೆ. The third way to live a holy life in an godly life in an ungodly world. ಮತ್ತು ಮೂರನೇದಾಗಿ ಭಕ್ತಿಹೀನ ಪ್ರಪಂಚದಲ್ಲಿ ಭಕ್ತಿಯಿಂದ ಜೀವಿಸುವಂತದ್ದು ಏನೆಂದರೆ in verse 21. 21ನೇ ವಚನ ನೋಡುತ್ತೇವೆ. Keep yourself in the love of God. ಅಲ್ಲಿ ದೇವರ ಪ್ರೀತಿಯಿಂದ ತುಂಬಿಸಲ್ಪಡಿರಿ. It's good, easy to read it, but you have to ask the question, how do we do that? ಅದು ಹೇಗೆ ಸಾಧ್ಯ? The best way to do that is John chapter 14 verses 21 and 23. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ನಾವು ನೋಡುತ್ತೇವೆ. ಯೂದನು ಸ್ವಾಮಿ John chapter 14 verses 21 and 23. 21ನೇ ವಚನ, ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನು ಪ್ರೀತಿಯಿಂದ ಅವನಿಗೆ ಕಾಣಿಸಿಕೊಳ್ಳುವೆವು ಎಂದು ಹೇಳಿದನು. 23ನೇ ವಚನ, ಯಾರಾದರೂ ನನ್ನನ್ನು ಪ್ರೀತಿಸಿದವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ತಂದೆಯು ಪ್ರೀತಿಸುವನು. How do you keep yourself up in the love of God? ಯಾವ ರೀತಿಯಾಗಿ ನೀವು ಆ ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುತ್ತೀರಿ? Verse 21 says you have to have or hold the commandments of God and keep them, meaning obey them. ಅಂದ್ರೆ ದೇವರ ಆಜ್ಞೆಗಳನ್ನ ನೀವು ಪಾಲಿಸಿರಿ. And when you do that, scripture says you are showing your love to God. ನೀವು ದೇವರ ಆಜ್ಞೆಯನ್ನು ಪಾಲಿಸುವಾಗ ನಿಮ್ಮ ಪ್ರೀತಿಯನ್ನು ದೇವರಿಗೆ ತೋರಿಸ್ತಾ ಇದ್ದೀರಿ. When you love God in that way,
that verse 21 says that he that loveth me shall be loved of my Father. So the Father will love that individual. ಆಗ ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ. And Christ will love that individual. ಆ ವ್ಯಕ್ತಿಯನ್ನ ಕ್ರಿಸ್ತನ ಪ್ರೀತಿ ಮಾಡುತ್ತಾನೆ. And will manifest myself to him. ಆತನ ಮುಖಾಂತರವಾಗಿ ತನ್ನನ್ನು ತಾನು ಪ್ರಕಟಿಸಿಕೊಳ್ಳುತ್ತಾನೆ. The Lord can manifest himself to us in different ways. ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ಕರ್ತನು ನಮ್ಮ ಮುಖಾಂತರವಾಗಿ ಪ್ರಕಟಿಸಿಕೊಳ್ಳಲಿಕ್ಕೆ ಶಕ್ತನು. That's another message entirely on its own. ಅದು ಬೇರೆ ಸಂದೇಶವಾಗುತ್ತದೆ. Now we come to verse 23. 23ನೇ ವಚನಕ್ಕೆ ಬರೋಣ. If a man love me, he will keep my words. ಅಲ್ಲಿ ನನ್ನ ಪ್ರೀತಿಸುವವನು ನನ್ನ ಮಾತನ್ನ ಕೈಗೊಂಡು ನಡೀತಾನೆ. And my Father will love him. ನನ್ನ ತಂದೆಯು ಅವನನ್ನು ಪ್ರೀತಿಸುವನು. And we will come unto him. ನಾವಿಬ್ಬರು ಆತನ ಬಳಿಗೆ ಬಂದು and make our abode with him. ಆತನೊಟ್ಟಿಗೆ ಬಿಡಾರ ಮಾಡಿಕೊಳ್ಳುತ್ತೇವೆ. Isn't that amazing? ಇದು ಆಶ್ಚರ್ಯವಾಗಿರುವಂತ ಮಾತಲ್ಲವಾ? When we live in obedience to the word of God, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ, not just knowing the word of God, ದೇವರ ವಾಕ್ಯವನ್ನು ಮಾತ್ರ ನೋಡುವಂತ ಕಲಿಯುವಂತದಲ್ಲ, but when we obey the word of God as it is written in God's word, ಬರೆದಿರುವ ಪ್ರಕಾರವಾಗಿ ನಾವು ವಿಧೇಯತೆಯನ್ನು ತೋರಿಸುವಾಗ, there it says God the Father and Christ the Son, of course the Holy Spirit is within us, the triune God will make his abode with us. ಆಗ ತ್ರಯೇಕ ದೇವರು ನಮ್ಮಲ್ಲಿ ಆತನು ಬಿಡಾರ ಮಾಡಿಕೊಳ್ಳುತ್ತಾನೆ. Beloved, what power that is. ಎಂತ ಒಂದು ಶಕ್ತಿ ನಮಗೆ ಬರ್ತದೆ. Remember yesterday we talked about the God of Sinai. ಆ ಸಿನಾಯಿ ಬೆಟ್ಟದಲ್ಲಿ ಮಹಿಮೆಯುಳ್ಳ ದೇವರನ್ನು ನೋಡಿದ್ದೇವೆ ನಿನ್ನೆ. How powerful, almighty he is. ಎಷ್ಟು ಆತನು ಭಯಂಕರನು, ಎಷ್ಟು ಆತನು ಶಕ್ತಿವಂತನು. And do you know, yes, when this almighty, all powerful God, when you obey and keep his commandments, what happens? God the Father and Christ the Son and God the Holy Spirit makes their abode with you. ಅಂತ ಒಂದು ಶಕ್ತಿಯು ನಮ್ಮಲ್ಲಿ ತ್ರಯೇಕ ದೇವರು ಜೀವಿಸುವಾಗ ನಮ್ಮಿಂದ ಅಂತ ಶಕ್ತಿ ಪ್ರದರ್ಶಿಸಲ್ಪಡುತ್ತದೆ. At that point, it is not sergeant who is going, it is a sergeant who is going with God going before him. ಇಲ್ಲಿ ಆಗ ವ್ಯಕ್ತಿಯಾಗಿರೋದು ಸಾಜನಲ್ಲ, ಅದು ದೇವರು ಸಾಜನನ್ನ ಉಪಯೋಗಿಸಿಕೊಂಡು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ. This is how Enoch lived. When it is written concerning Enoch that Enoch walked with God for 300 years. ಆ ರೀತಿಯಾಗಿ ಆನೋಕನು 300 ವರ್ಷಗಳಾದನು ಕರ್ತನೊಟ್ಟಿಗೆ ನಡೆದನು. Yes. Now let's come to the fourth phrase there. ನಾಲ್ಕನೆಯ ಒಂದು ಮಾತಿಗೆ ಬರೋಣ. You know, there's always a limitation of time. ಸಮಯ ಮುಗಿತಾ ಇದೆ. Lot can be said. ಅನೇಕ ಸಂಗತಿಗಳಿವೆ. So the next says looking for the mercy of our Lord Jesus Christ unto eternal life. ಮತ್ತು verse 1? No, verse 23 of Jude. 23ನೇ ವಚನ ಯೂದನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. No, we considered verse 21. Keep yourself up in the love of God, then looking for the mercy of our Lord Jesus Christ unto eternal life. ಅಂದ್ರೆ ನಿತ್ಯ ಜೀವನ ಕೊಡುವಂತ ದೇವರ ಕರುಣೆಗೋಸ್ಕರವಾಗಿ ನಾವು ಕಾಯುವಂತದ್ದು. Yes, the key word there is looking for the mercy of our Lord Jesus Christ. ದೇವರ ಕರುಣೆಗೋಸ್ಕರವಾಗಿ ಎದುರು ನೋಡುವಂತದ್ದು. Yeah. Very often people think I'm saved, I'm baptized, I'm going to the church, my ticket to heaven is booked. ಅನೇಕರು ಅಂದ್ಕೊಳ್ತಾರೆ, ನಾನು ನಂಬಿದ್ದೇನೆ, ದೀಕ್ಷಾಸ್ಥಾನ ತಗೊಂಡಿದ್ದೇನೆ, ಇನ್ನು ಪರಲೋಕಕ್ಕೆ ನನ್ನ ಟಿಕೆಟ್ ಬುಕ್ ಆಗಿದೆ. On one side, while that is true, ಅದು ನಿಜಾನೇ, and yet we need to understand that God taking us to heaven, his glorious presence is the great mercy of God. ಆದರೆ ಅಷ್ಟಾದರೂ ಕೂಡ ನಮ್ಮನ್ನು ದೇವರು ಪರಲೋಕಕ್ಕೆ ಕೊಂಡೊಯ್ಯುವಂಥದ್ದು ಯಾವುದಪ್ಪ ಅಂತಂದ್ರೆ ದೇವರ ಕೃಪೆ ಮಾತ್ರವೇ. Yes, it is his mercy. Everything is because of his mercy. It's not because we deserve it, but because he is merciful to us every day. We are enabled to live our lives, godly lives, and then go to heaven one day. ಈ ಒಂದು ಕೃಪೆಯೇ ನಮ್ಮನ್ನು ರಕ್ಷಿಸಿದ್ದು ಕೂಡ, ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವಂಥದ್ದು ಕೂಡ. There's also one aspect I want to mention in relation to that. ಇದರ ಕುರಿತಾಗಿ ಒಂದು ಮಾತನ್ನು ಹೇಳುತ್ತೇನೆ. And that is, some of us who serve the Lord and do a lot of things, we feel as if I've served the Lord so hard. Maybe God is somehow, what shall I say, indebted to us, and God will honor us on the face of this earth. ನಾನು ತುಂಬಾ ಕಷ್ಟಪಟ್ಟು ಸೇವೆ ಮಾಡಿದ್ದೇನೆ,
ದೇವರನ್ನು ಮೆಚ್ಚಿಕೊಳ್ಳುತ್ತಾರೆ ಎಂಬುದಾಗಿ ನಾವು ನೆನೆಸುತ್ತೇವೆ. I want you to know that, and very clearly it is mentioned in the scripture, that at the best, no matter how hard we labor for the Lord, we need to consider ourselves as unprofitable servants. ನಾವು ಎಷ್ಟು ಸೇವೆ ಮಾಡಿದರು, ನಮ್ಮ ಮುಖಾಂತರ ಎಷ್ಟು ಘನ ಕಾರ್ಯಗಳು ನಡೆದರು, ನಾವು ಮಾತ್ರ ನಾನು ಅಯೋಗ್ಯನಾಗಿರುವಂಥವನನ್ನ ದೇವರು ಉಪಯೋಗಿಸಿಕೊಂಡಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. You will read that in Luke chapter 17 and verse 10. ಅದನ್ನ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನ ನೋಡ್ತೇವೆ. You know, there's something in business called return on investment, ROI. ROI ಅಂತ ಹೇಳಿ ಅಂದ್ರೆ ನಾವು ಹಾಕಿದ್ದಕ್ಕೆ ಮತ್ತೆ ತಿರುಗಿ ಹೊಂದುವಂತ ಪ್ರತಿಫಲ. Yeah, when you invest something, you look for what is the reward I get. ಏನಾದರೂ ಒಂದು ಹೂಡಿಕೆ ಹಾಕಿದ್ರೆ ಅದರ ಮುಖಾಂತರ ಏನು ಲಾಭ ಸಿಕ್ಕುತ್ತೆ ನೋಡ್ತೇವೆ. God is looking at the return on investment in your life. ನಮ್ಮ ಜೀವಿತದಲ್ಲಿ ದೇವರು ಹೂಡಿಕೆ ಹಾಕಿದ್ದಾನೆ, ಏನನ್ನ ಪಡ್ಕೊಳ್ತಾ ಇದ್ದಾನೆ. Yeah, he sent his son for your salvation. ನಿಮ್ಮ ರಕ್ಷಣೆಗೋಸ್ಕರ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. Every day scripture says he is loading you with benefits. ಪ್ರತಿದಿನ ನಿಮ್ಮನ್ನು ತನ್ನ ಆಶೀರ್ವಾದದಿಂದ ತುಂಬಿಸುತ್ತಾ ಇದ್ದಾನೆ. Even for us to breathe, we need to depend on him. ನಮಗೆ ಕೊಡುವ ಉಸಿರು ಕೂಡ ಆತನ ಕೃಪೆಯಿಂದಲೇ ಸಿಕ್ಕಿರುವಂತದ್ದು. You know, when I was around 52 ಸಹೋದರಿ 8 years old, ಈ ಸಹೋದರಿ 52ನೇ ವಯಸ್ಸಿರುವಾಗ my wife is sleeping next to me in the bed, ಸಹೋದರಿಯು ಇವರ ಪಕ್ಕದಲ್ಲಿ ಮಲಗಿದ್ದರು. and suddenly she will wake up, you're not breathing. ಅವ್ರು ಹೇಳಿದ್ರು ಎದ್ದೇಳು ಯಾಕೆ ಉಸಿರಾಟ ನಿಂತೋಗಿದೆ ಅಂತ ಹೇಳಿ ಎಬ್ಬಿಸಿದ್ರು. You know, I would have stopped breathing. ಅದು ನಿದ್ದೆ ಮಾಡುತ್ತಾನೆ, ನಾನು ಉಸಿರಾಡೋದನ್ನು ನಿಲ್ಲಿಸ್ಬಿಡ್ತೇನೆ. And sometimes I'll wake up as gasping for breath. ಕೆಲವು ಸತಿ ಉಸಿರಾಡ ನಿಂತು ಬಿಟ್ಟ ಮೇಲೆ ತಕ್ಷಣ ಎದ್ದು ಬಿಟ್ಟು ಉಸಿರಾಡಕ್ಕೋಸ್ಕರ ಒದ್ದಾಡುತ್ತೇನೆ. This is what is called sleep apnea. ಅದು ಸ್ಲೀಪ್ ಅಪ್ನಿಯಾ ಎಂಬುವಂತ ಒಂದು ರೋಗ ಅದು. And then now I sleep with the machine and with the mask on my face. ಈಗ ನಾನು ಮಲಗಬೇಕಾದ್ರೆ ನಮ್ಮ ಮುಖಕ್ಕೆ ಒಂದು ಮಾಸ್ಕ್ ಹಾಕೊಂಡು ಮನೆಗೆ ಕುಂತೇನೆ. For the last 23 years of my life. ಕಳೆದ 20 ವರ್ಷದಿಂದ ಅದನ್ನ ಮಾಡ್ತಾ ಇದ್ದೇನೆ. If you come in the night and look at me when I'm sleeping, it's like I am in ICU. You get what I mean? With the mask on my face. ಸಹೋದರ ಮಲಗಿದಾಗ ನೋಡಿದ್ರೆ ICU ನಲ್ಲಿ ಹಾಸ್ಪಿಟಲ್ ಹಾಕಿರ್ತಾರಲ್ಲ ಆ ರೀತಿ ನಾನು ಕಾಣ್ತೇನೆ. You know why I said that? ಯಾಕೆ ಹೇಳ್ತಾ ಇದ್ದೇನೆ? When we go to sleep, we just sleep and then get up in the morning. We don't care, and then we go about everything, doing whatever in this world. ಸಾಮಾನ್ಯವಾಗಿ ನಾವು ಮಲಗ್ತೇವೆ, ಮರೆತು ಬಿಡ್ತೇವೆ, ಎದ್ದಾಗಲೇ ಮತ್ತೆ ನಮಗೆ ಜ್ಞಾಪಕ ಬರೋದು. Scripture says that it is in him that we live and move and have our being. ದೇವರಾಗಿ ನೋಡ್ತೇವೆ, ನಮ್ಮ ಒಂದು ಜೀವಿತದ ಪ್ರತಿಯೊಂದು ಗಳಿಗೆಯು ಆತನ ಕೃಪೆಯ ಮುಖಾಂತರವಾಗಿ ಕೊಡಲ್ಪಟ್ಟಿರುವಂತದ್ದು. It is God who keeps us breathing during the night hour. ನಾವು ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೇನೆ ನಾವು ಉಸಿರಾಡುವಂತದ್ದು ಕೂಡ ದೇವರ ಕೃಪೆಯಿಂದಲೇ ನಡೆಯುವಂತ ಒಂದು ಪ್ರಕ್ರಿಯೆ. When I was young, I did not think about that. ಇದರ ಕುರಿತಾಗಿ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. Now I realize if I stop breathing for few minutes, ನಾ ನಿದ್ದೆಯಲ್ಲಿ ಒಂದು ವೇಳೆ ನಾನು ಉಸಿರಾಡುವುದನ್ನ ನಿಲ್ಲಿಸಿಬಿಟ್ರೆ, if I wake up, I'll be mentally gone. ಅದು ಹೆಚ್ಚಿಗೆ ಸಮಯ ಆದ್ರೆ ನನ್ನ ಬ್ರೈನ್ಗೆ ಏನಾಗುತ್ತೆ, ಗಾಳಿ ಸಿಕ್ಕದಲೇ ಅದು ಸತ್ತೋಗುತ್ತೆ. And many people, when they take alcohol or other drugs and things like that, the natural mechanism doesn't work, and therefore they will just sleep and they will die in their sleep. ಇದು ಸಾಮಾನ್ಯ ಕುಡುಕರಲ್ಲಿ ನೋಡ್ತೇವೆ. ಕುಡಿದಂತ ಸಂದರ್ಭದಲ್ಲಿ ಮತ್ತಿನಲ್ಲಿ ಉಸಿರಾಡುವಂತದ್ದು ಕೂಡ ಅವರು ಮರ್ತೋಗ್ತಾರೆ, ಸತ್ತೋಗ್ತಾರೆ. So now I wake up every morning. When I wake up, I say, Lord, thank you for keeping me awake at night. ಆಗ ಬೆಳಿಗ್ಗೆ ಎದ್ದುಕೊಳ್ಳಿ ನಾನು ಹೇಳ್ತೇನೆ, ಸ್ವಾಮಿ ರಾತ್ರಿ ಎಲ್ಲ ಉಸಿರಾಡಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀಯಾ, ನಾನು ಜೀವಿಸ್ತಾ ಇದ್ದೇನೆ ಅಂತೇಳಿ ನಾನು ಸ್ತೋತ್ರ ಮಾಡ್ತೇನೆ. Thank you that I have still my mind. Otherwise I would be a vegetable. ಒಂದು ವೇಳೆ ಉಸಿರಾಡದಲ್ಲಿ ಇದ್ರೆ ನಾನು ತರಕಾರಿಗೆ ಹೋಗ್ತೇನೆ. Yeah, rotten vegetable. People would ಕೊಳೆಯುವಂತ ಒಂದು ತರಕಾರಿ ಬಿಸಾಕ್ಬೇಕು. That is our life. ಅದು ನಮ್ಮ ಜೀವಿತ. Yes, and that's why this phrase is very important. Looking for the mercy of our Lord Jesus Christ unto eternal life. ಆದ್ದರಿಂದ ದೇವರ ಕೃಪೆಯನ್ನು ಹೊಂದಿದಂತವರಾಗಿದ್ದುಕೊಂಡು ಆತನ ಸಮಕ್ಷಮದಲ್ಲಿ ನಾವು ನಿಲ್ಲುವಂತವರಾಗಬೇಕು. God is looking at the return on investment. ನಮ್ಮಲ್ಲಿ ದೇವರು ಹೂಡಿಕೆ ಹಾಕಿದ್ದಾನೆ ಮತ್ತೆ ಅದರ ಮುಖಾಂತರವಾಗಿ ತನ್ನ ಲಾಭವನ್ನು ಬಯಸುತ್ತಾನೆ. He sent his son to die on the cross. ನಮಗೋಸ್ಕರವಾಗಿ ಮಗನನ್ನ ಕಳಿಸಿಕೊಟ್ಟಿದ್ದಾನೆ. And then we see that he is the one who is giving us everything necessary for life and godliness. ಮತ್ತು ನಮಗೆ ಬೇಕಾಗಿರುವಂತ ಎಲ್ಲಾ ಒಂದು ಜೀವಾಧಾರವಾಗಿರುವ ಸಂಗತಿಗಳನ್ನು ಕೊಟ್ಟಿದ್ದಾನೆ. And then I don't know when we come to the realization that we need to serve the Lord.
ಮತ್ತು ಅಂಥದ್ದನ್ನು ಪಡ್ಕೊಂಡಂತರಾಗಿ ನಾವು ಎಷ್ಟು ಮಟ್ಟಿಗೆ ಸೇವೆಯಲ್ಲಿದ್ದೇವೆ. And maybe we serve the Lord 5, 10, 15, 20, 30, 50 years, but the eternal life God is giving us is forever and ever and ever. ಆದರೆ ದೇವರು ಕೊಡುವಂತ ಒಂದು ಜೀವ ಅದು ನಿತ್ಯವಾಗಿರುವಂತ ಜೀವ. And the Lord is saying, ದೇವರು ಹೇಳ್ತಾ ಇದ್ದಾನೆ, if I look at the return on investment, even the one who serves God the most, even if you are martyred for Christ, you are still an unprofitable servant. ಆದ್ದರಿಂದ ದೇವರು ಇಷ್ಟೆಲ್ಲ ಉಪಕಾರ ನಮಗೆ ಮಾಡಿದ್ದರಿಂದ ನಾವು ಎಷ್ಟೇ ಕಷ್ಟಪಟ್ಟು ಸೇವೆ ಮಾಡಿ ಒಂದು ವೇಳೆ ನಾವು ಹತಸಾಕ್ಷಿಗಳಾದರೂ ಕೂಡ ಆತನ ಕೃಪೆಗೆ ಅದು ಸಾಕಾಗದು. So none of us can ever be proud. Rather, we need to be humble no matter how much we serve the Lord. ಆದ್ದರಿಂದ ನಾವು ಕರ್ತನ ಸೇವಿಸ್ತೇವೆ, ಆದರೆ ನಮ್ಮ ಸೇವೆ ಮುಖಾಂತರವಾಗಿ ದೊಡ್ಡ ಕಾರ್ಯವನ್ನು ಮಾಡಿದ್ದೆಂಬುದಾಗಿ ಎಚ್ಚರ ನಮ್ಮಲ್ಲಿರಬಾರದು. Now for the next few things I will be very brief. Look at verse 22. 22ನೇ ವಚನ. And on those who doubt have compassion, making a difference. ಅಲ್ಲಿ 22ನೇ ವಚನದಲ್ಲಿ ಕರುಣೆ ಹೊಂದಿರುವಂತವರ ಜೀವಿತವನ್ನು ನೋಡುತ್ತೇವೆ. You will come across people who have some doubt about the faith, both believers and unbelievers. ಇಲ್ಲಿ ಸಂದೇಹ ಪಡುವಂತವರನ್ನು ನೋಡ್ತಾ ಇದ್ದೇವೆ. And when you come across such people, don't be harsh, rude to them. ಅಂತವರನ್ನು ನೋಡುವಾಗ ನೀವು ಅವರ ಮೇಲೆ ನೀವು ಸಿಟ್ಟು ತೋರಿಸಬೇಡ್ರಿ. Have compassion. ಅವರನ್ನು ಕರುಣಿಸಿರಿ. Yeah, that means what? Give them time to come back. Keep praying. Remember, praying in the Holy Spirit. Allow God to work in their life. And then says, when you do that, you will make a difference in their life. ಅಂತವರನ್ನು ನೀನು ಕರುಣಿಸುವುದಾದ್ರೆ, ಕ್ರಿಸ್ತನ ಪ್ರೀತಿ ನಿಮ್ಮಲ್ಲಿರುವಂತ ತೋರಿಸುವುದಾದ್ರೆ, ಅವರಲ್ಲಿ ನೀವು ಒಂದು ದೊಡ್ಡ ಮಾರ್ಪಾಟನ್ನು ಕಾಣಲಿಕ್ಕೆ ಸಾಧ್ಯ. I'll quickly mention another illustration. ಇನ್ನೊಂದು ಉದಾಹರಣೆ. You know, one day there was a family from another religion. I'll just be like that. ಅಂದ್ರೆ ಒಬ್ಬ ಬೇರೆ ಒಂದು ನಂಬಿಕೆಗೆ ಸಂಬಂಧಪಟ್ಟಂತ ಒಂದು ಕುಟುಂಬ. We got connected to the brothers in the assembly. ಅವರನ್ನು ನಾವು ಅಸೆಂಬ್ಲಿಯಲ್ಲಿ ನೋಡಿದ್ದೇವೆ. And we as an assembly helped them so very much in so many different ways. ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಿದ್ದೇವೆ. And we even started a Bible study just for them to say, ask any question and we will give you an answer. ಸತ್ಯವೇದ ಅಧ್ಯಯನ ಮಾಡಿ ಪ್ರಶ್ನೆಗಳು ಕೇಳಿ ಉತ್ತರ ಕೊಡ್ತೇವೆ ಎಂಬುದಾಗಿ ಹೇಳಿದ್ದೇವೆ. All of that may have taken 3-4 months. ಅದೆಲ್ಲವೂ 3-4 ತಿಂಗಳು. And then people started saying, ಆಮೇಲೆ ಹೇಳಿದ್ದೇನೆಂದ್ರೆ, we are doing everything for them and yet look at them, they just can't move forward to make a decision for the Lord. ಆಗ ಹೇಳಿದ್ದೇನೆಂತಂದ್ರೆ, ಏನು 3-4 ತಿಂಗಳಿಂದ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ವಿ, ಆದರೂ ಅವರು ಇನ್ನೂ ನಂಬಿಕೆಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು. You know, in that time my heart was saying how impatient we are with those unbelievers, that we don't want to give them time to think about this before they can make a decision for them. ಆಗ ನಾನು ಅಂದ್ಕೊಂಡೆ, ಅವರು 3 ತಿಂಗಳು ವಾಕ್ಯವನ್ನು ಕೇಳಿ ನಂಬದೇ ಇದ್ದಾಗ ನಾವು ಎಂಥ ಒಂದು ರೀತಿಯಲ್ಲಿ ತಾಳ್ಮೆನ ಕಳ್ಕೊಳ್ತಾ ಇದ್ದೇವಲ್ಲ ಎಂಬುದಾಗಿ. So then what do? Give up on them and then go to someone else. ಏನು ಮಾಡ್ಬೇಕು, ಅವ್ರನ್ನ ಬಿಟ್ಬಿಡ್ಬೇಕಾ? Yes, but this verse 22 is saying, ಅದು 22ನೇ ನೋಡ್ತೇವೆ, if there are people who doubt and they need some more time, ಅಂತವರು ಇರುವುದಾದ್ರೆ, ಸಮಯ ಬೇಕಾದ್ರೆ, don't give up on them. ಅವ್ರನ್ನ ಬಿಟ್ಟು ಬಿಡಬೇಡ್ರಿ. What should you do? ಏನ್ ಮಾಡಬೇಕು? Pray in the Holy Spirit so that God will do an amazing work in their lives. ಅವರ ಜೀವಿತದಲ್ಲಿ ಒಂದು ಪರಿಣಾಮಕಾರಿಯಾಗಿರುವಂತ ಕಾರ್ಯ ನಡೆಯುವ ರೀತಿಯಲ್ಲಿ ನೀವು ಆತ್ಮಭರಿತರಾಗಿ ಪ್ರಾರ್ಥನೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳಿ. Have compassion on them. ಅವರ ಮೇಲೆ ಕರುಣೆ ತೋರಿಸ್ರಿ. Think of how much compassion God had on you and how many years God waited for you to come to faith. ನೀವು ದೇವರನ್ನು ನಂಬಬೇಕಾದ್ರೆ ಎಷ್ಟು ಸಮಯ ತಕೊಂಡ್ರಿ, ನಿಮ್ಮ ಕುರಿತಾಗಿ ನೀವು ಆಲೋಚನೆ ಮಾಡ್ರಿ. We can easily take 5, 10, 15, 25, 35. I don't know when you came to faith, but you can't wait for 3 months for a non-believer to come to the Lord. ಆದರೆ ನೀವು ವರ್ಷಗಟ್ಟಲೆ ತಕೊಂಡು ಒಬ್ಬ ಅನ್ಯನಾಗಿರುವಂತವನು 2-3 ತಿಂಗಳಲ್ಲಿ ನಂಬಬೇಕೆಂಬುದಾಗಿ ನೀವು ಯಾಕೆ ಒತ್ತಾಯ ಮಾಡುತ್ತೀರಿ? That is what verse 22 says. 22ನೇ ವಚನ ಅದನ್ನೇ ನೋಡುವಂತದ್ದು. And you know what verse 23 says? 23ನೇ ವಚನದಲ್ಲಿ, and concerning some you got to pull them out of the fire. ಅಲ್ಲಿ ನೋಡ್ತೇವೆ, ಕೆಲವು ಜನನ ಬೆಂಕಿಯಿಂದ ತೆಗೆದ ರೀತಿಯಲ್ಲಿ ರಕ್ಷಿಸಿರಿ. Yes,
In Amos chapter 4, verse 11, it says, ಆಮೋಸನ ಗ್ರಂಥ 4:11ರಲ್ಲಿ it says, you were like a firebrand destined for destruction, but I snatched you, pulled you out from there. ನೀವು ಬೆಂಕಿಯಲ್ಲಿರುವಂತವರಾಗಿದ್ದೀರಿ, ನಿಮ್ಮನ್ನು ನಾವು ಬೆಂಕಿಯಿಂದ ಹೊರಗೆ ತೆಗೆಯುತ್ತಾ ಇದ್ದೇನೆ. I want to ask those of you who are seated here, ಇಲ್ಲಿ ಕೂತಿರುವಂತ ಒಂದು ಪ್ರಶ್ನೆ, sometimes God gives us second chances. ದೇವರು ಯಾವಾಗಲೂ ನಮಗೆ ಎರಡನೇ ಒಂದು ಅವಕಾಶವನ್ನು ಕೊಡ್ತಾನೆ. If God let us just go, ದೇವರು ನಮ್ಮನ್ನು ಬಿಟ್ಬಿಟ್ರೆ we would be headed to destruction. ನಾವು ನಾಶನಕ್ಕೆ ಒಳಪಡುತ್ತೇವೆ. That is for unbelievers. ಅದನ್ನ ಅನ್ಯರಲ್ಲಿ ನಾವು ನೋಡುತ್ತೇವೆ. It is true of believers also. ಅದು ವಿಶ್ವಾಸಿಗಳಲ್ಲಿ ಕೂಡ ಕೆಲವು ಸತಿ ನಡೀತದೆ. Sometimes when there is sin in our lives, ವಿಶ್ವಾಸಿಗಳು ಪಾಪದಲ್ಲಿರುವಾಗ, if God does not correct us or discipline us, ದೇವರು ನಮ್ಮನ್ನು ಶಿಸ್ತಿಗೆ ಒಳಪಡಿಸದಿದ್ದರೆ, that is what is meant by snatching you and pulling you when you are destined for destruction. ಆಗ ಅದರ ಬೆಂಕಿಯಿಂದ ಎಳೆದ ರೀತಿಯಲ್ಲಿ ನಮ್ಮನ್ನು ಎಳಿತಾನೆ. There it is not destruction of your eternal life, but it is the destruction of your rewards that you can get in the future. ಅಲ್ಲಿ ಬೆಂಕಿಯಿಂದ ಎಳೆಯಲ್ಪಟ್ಟಂತವರಿಗೆ ಬಹುಮತಿಗಳನ್ನು ಕಳ್ಕೊಳ್ಳುವಂತವರಾಗಿರುತ್ತಾರೆ. I want to ask, sometimes you were involved in an accident. ಒಂದು ವೇಳೆ ಒಂದು ಅಪಘಾತಕ್ಕೊಳಗಾಗುತ್ತೀರಿ, and then you escape that. ಅದರಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ. People will say, I am so lucky. ಜನರು ಹೇಳ್ತಾರೆ, ಲಕ್ಕಪ್ಪ ಎಂತ ಲಕ್ ಅಂತ ಹೇಳಿ. That is the worst thing you can say in relation to people. ವಿಶ್ವಾಸಿಗಳಾಗಿದ್ದು ಲಕ್ ಎನ್ನುವಂತ ಮಾತು ಒಪ್ಪಿಸಬೇಡ್ರಿ. You know why? That is God snatching you from death and destruction, giving you a second chance so that now you will live your life for the glory of God. ಅದ ದೇವರು ಮರಣದಿಂದ ನಿನ್ನ ತಪ್ಪಿಸಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸಲಿಕ್ಕಾಗುವಂತೆ ಇನ್ನೊಂದು ಎರಡನೇ ಅವಕಾಶವನ್ನು ಕೊಡುವಂತವನಾಗಿದ್ದಾನೆ. Sometimes you may go through a very difficult illness. ಅಥವಾ ಅನಾರೋಗ್ಯದಲ್ಲಿ ಇರುತ್ತೀರಿ. And if God had not stretched his hand and granted you healing and pulling you out from that, ನಿನಗೆ ಸ್ವಸ್ಥತೆ ಕೊಡದಿದ್ದರೆ, if God did not pull you out of that, you would have been headed for destruction. ಒಂದು ವೇಳೆ ನಾಶನಕರವಾಗಿರುವಂತಹ ಜೀವಿತದಲ್ಲಿ ನೀವು ಮುಂದೆ ಹೋಗುತ್ತಿದ್ದೇನೋ. But God gave you a second chance. ದೇವರು ಎರಡನೇ ಒಂದು ಸಮಯವನ್ನು ಕೊಟ್ಟಿದ್ದಾನೆ. God gave you healing. ದೇವರು ಸ್ವಸ್ಥತೆಯನ್ನು ಕೊಟ್ಟಿದ್ದಾನೆ. God strengthened you. ದೇವರು ಬಲಪಡಿಸಿದ್ದಾನೆ. God gave you length of life. ದೇವರು ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ. And then I say, oh, now God gave me length of life, let me go and work some more. ಆಗ ಏನ್ ಮಾಡಬೇಕು ನೀನು? ದೇವರು ನನ್ನನ್ನ ಕಾಪಾಡಿದ್ದಾನೆ, ನನಗೆ ಇನ್ನು ಆಯುಷ್ಯನ್ನು ಕೊಟ್ಟಿದ್ದಾನೆ, ನಾನೀಗ ದೇವರಿಗೆ ಜೀವಿಸಬೇಕು. Now instead of one duty I will do double duty. ಈಗ ನಾನು ಡಬಲ್ ಮಾಡುತ್ತೇನೆ ಎಂಬುದಾಗಿ ಸೇವೆ ಮಾಡುತ್ತೇನೆ ಎಂಬುದಾಗಿ ಹೇಳಬೇಕು. God is saying, I pulled you out from there, what are you doing now? ದೇವರು ಕೇಳ್ತಾ ಇದ್ದಾನೆ, ನಿನ್ನನ್ನು ತಪ್ಪಿಸಿದ್ದೇನೆ, ನೀನೇನು ಮಾಡ್ತಿದ್ದೀಯ? That's what verse 23 is saying. ಅದು 23ನೇ ವಚನ. But it also says something else. ಮತ್ತೆ ಅದರಲ್ಲಿ ಮುಂದುವರೆದು ನಾವು ಬೇರೆ ವಿಷಯಗಳನ್ನು ನೋಡುತ್ತೇವೆ. Save others with fear, hating even the garment spotted by flesh. ಇಲ್ಲಿ 23ನೇ ವಚನ ಗಮನಿಸುವಂತ ಸಂದರ್ಭದಲ್ಲಿ ವಲಸು ನಡತೆಯಿಂದ ಮೈಲಿಗೆ ಅವರ ಅಂಗಿಯನ್ನು ಅಸಹಿಸಿರಿ. ವರ್ಸ್ 1, verse 23, and others save, hating even the garment spotted by the flesh. ಅಂದ್ರೆ ವಲಸು ನಡತೆಯಲ್ಲಿರುವಂತವರನ್ನು ಕೂಡ ನೀವು ರಕ್ಷಿಸಿರಿ. The garment there, ವಲಸು ಮೈಲಿಗೆ ಇರುವಂತ ಅಂಗಿ, in the Greek is referring to not outer garment but undergarment. ಇದು ಈ ಒಂದು ಬಟ್ಟೆ ಹೊರತೋರಿಕೆ ಅಲ್ಲ, ಅಂತರಾತ್ಮಕ್ಕೆ ಒಳಪಟ್ಟಿರುವಂತದ್ದು. All of us wear undergarments, don't we? ನಾವೆಲ್ಲರೂ ಕೂಡ ಅಂತರಾತ್ಮವನ್ನು ಹೊಂದಿಕೊಂಡಿದ್ದೇವೆ ಅಲ್ವಾ? If it is soiled a little bit, oh how uncomfortable we feel. ಅದು ಹೊರ ಬಟ್ಟೆ ಒಂದು ವೇಳೆ ಕೊಳೆಯಾದಾಗ ನಾವು ಇಷ್ಟಪಡೋದಿಲ್ಲ. We want to change it right away. ಅದನ್ನು ತೆಗೆದಾಕ್ತೇವೆ. That is what is written here. ಆದರೆ ಒಳ ಅಂತರಾತ್ಮವನ್ನು ಕೂಡ ನಾವು ಶುಚಿಗೊಳಿಸಬೇಕೆಂಬುದು. If our garment is spotted by the flesh, you need to hate that sin in your life. ಅಂದ್ರೆ ಅಂತರಾತ್ಮಕ್ಕೆ ಒಳಪಟ್ಟಂತ ಬಟ್ಟೆ ಕೊಳೆಯಾಗುವಾಗ ಅದನ್ನು ಶುದ್ಧೀಕರಿಸಲಿಕ್ಕೋಸ್ಕರವಾಗಿ ನೀನು ಪ್ರಯತ್ನ ಮಾಡಬೇಕು. What is that sin? ಅದೇನು ಪಾಪ? Those are secret sins that is not evident to everybody. ಅದು ನಿಗೂಢವಾಗಿರುವಂತ ರಹಸ್ಯವಾಗಿರುವಂತ ಪಾಪಗಳು. Yes, and now you come to verse 24 and 25. 24-25ರಲ್ಲಿ and that is what we see, a benediction. ಅದು ಅಂತ್ಯಾಶೀರ್ವಾದ. Okay, and yes, it is true, a benediction, but if you read through that, you will realize that everything that you do on the face of this earth
is because of the Lord helping you and presenting you and working in you so that he can present you faultless before the throne of his grace with exceeding joy. ಅಂದರೆ ಇಲ್ಲಿ ನಾವು ಗಮನಿಸುವಂಥ ಮಾತು ಎಲ್ಲದರ ಮುಖಾಂತರವಾಗಿ ದೇವರೇನು ಮಾಡ್ತಾ ಇದ್ದಾನೆ, ನಿಮ್ಮನ್ನ ದೇವರ ಸಮಕ್ಷಮದಲ್ಲಿ ನಿರ್ದೋಷಿಗಳನ್ನಾಗಿ ನಿಲ್ಲಿಸಲಿಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ನಡೆಸುತ್ತಾ ಇದ್ದಾನೆ. So no matter how much or how hard we serve the Lord, remember to give glory to God. To God only wise, our Savior, be glory and majesty, dominion and power, both now and forever. Amen. ಆದ್ದರಿಂದ ನೀವು ಏನು ಮಾಡಿದರೂ ಕೂಡ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರಭಾವ, ಮಹತ್ವ, ಅಧಿಕಾರ ಎಲ್ಲ ಕಾಲಕ್ಕಿಂತಲೂ ಮೊದಲು ಇದ್ದಾಗಿ ಈಗಲೂ ಯಾವಾಗಲೂ ಇರುವಂಥ ರೀತಿಯಲ್ಲಿ ಜೀವಿಸ್ರಿ. I hope these words will enable you to live godly lives in an ungodly world. ಈ ಮಾತುಗಳಿಂದ ಭಕ್ತಿಹೀನವಾಗಿರುವಂಥ ಲೋಕದಲ್ಲಿ ಭಕ್ತಿಯುಳ್ಳಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ May ಮಾಡುತ್ತಾನೆ. his name be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.